ಈ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳು ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ದಿನವೆಲ್ಲ ನಮ್ಮನ್ನು ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತರ ಒಂದು ಸಂಖ್ಯೆ ನಡೆಸಿ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯೋಪದೇಶವನ್ನು ಕೇಳೋದಕ್ಕಾಗಿ ನಾವು ಈ ಜೂಮ್ ಆಪ್ ನಲ್ಲಿ ಎಲ್ಲರೂ ಸೇರಿ ಬನ್ನುವಂತೆ ಕೃಪೆ ಮಾಡಿದ್ದೀನಿ. ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಜನರೋಡ್ ಬ್ರದರ್ ಅವ್ರ ಮೂಲಕವಾಗಿ ನೀವು ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿರಿ ಮತ್ತು ಅವ್ರಿಗೆ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ಅವರನ್ನು ಬಲಪಡಿಸಿ ಅಂತ ಪ್ರಾರ್ಥಿಸ್ತೇವೆ. ಮತ್ತು ಬಂದಿರತಕ್ಕಂಥ ಎಲ್ಲರಿಗಾಗಿ ನಮ್ಮ ಮತ್ತೊಂದು ಅರ್ಥ ಪ್ರಾರ್ಥನೆ, ಪ್ರಾರಂಭದಿಂದ ಹಿಡ್ಕೊಂಡು ಕೊನೆವರೆಗೆ ನೀನ್ ತಾನೇ ಸಹಾಯಕನಾಗಿದ್ದು ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮೊದಲು ತಂದೆ ದೇವರಿಗೂ ಅವ್ರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು ಇವತ್ತಿಗೆ ನಾವು ಒಂದು ಹೊಸ ಪಾಠಕ್ಕೆ ಹೋಗೋದಕ್ಕೂ ಮುಂಚೆ ಸಹೋದರ ಸಹೋದರಿಯರೇ, ಹೋದ ವಾರ ನಾವು ನೋಡಿದಂತ ಪಾಠಕ್ಕೆ ಒಂದು ನೋಟ ನೋಡೋಣ. ಯಾವ್ದಪ್ಪ ನೋಡಿದ್ದು? ಯಾಕಂದ್ರೆ ನಾವು ಇನ್ನು ಮುಂದೆ ಇನ್ನು ಸ್ವಲ್ಪ ಆಳವಾಗಿ ಇರುವ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಇನ್ನ ಹೋಗ್ತಾ ಇದೀವಿ. ಅದ್ರ ಮುಂಚೆ ನಾವು ಕೆಲವು ಪ್ರಶ್ನೆಗಳು ಯಾವಾಗಲೂ ಕೇಳ್ತಿರಲ್ಲ, ಆ ಪ್ರಶ್ನೆಗಳನ್ನ ಕೇಳ್ಕೊಂಡು ನೋಡೋಣ. ಎರಡನೇ ಭಾಗದಲ್ಲಿ ನಾವು ಯಾವ್ದಪ್ಪ ನೋಡಿದ್ದು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅಲ್ಲಿ ಇದ್ದಂತ ಅಲ್ಲರ 3 ಸ್ಥಳಗಳು ತಾಬರ್ನಾಕಲಲ್ಲಿ ಇದ್ದಿದ್ದ ಒಂದು ದೇವದರ್ಶನ ಗೂಡಾದ್ರಲ್ಲಿ ಇರುವಂತ 3 ಭಾಗವು ಇತ್ತು. ಒಂದು ಪಾಳೆಯ, ಇನ್ನೊಂದು ಅಂಗಳ, ಇನ್ನೊಂದು ನೋಡ್ಬೇಕಾದ್ರೆ ದೇವದರ್ಶನ ಗೂಡಾರ ಅಲ್ಲರ. ಆ ದೇವದರ್ಶನ ಗೂಡಾರ ಒಳಗೆ ನೀವು ನೋಡ್ಬೇಕಾದ್ರೆ ಅದ್ರಲ್ಲಿ 2 ಭಾಗ ಇತ್ತು. ಅದು ಪವಿತ್ರ ಸ್ಥಳ, ಆಮೇಲೆ ಮಹಾಪವಿತ್ರ ಸ್ಥಳ ಅಂತ ಕೂಡ ನಾವು ಅದನ್ನ ನೋಡಿದ್ದು. ಸರ್, ಮೊದಲು ನೋಡ್ಬೇಕಾದ್ರೆ ಈ ಕ್ಯಾಂಪ್ ಪಾಳೆಯ ಅಂತ ಹೇಳುವಾಗ ಅದು ಲೋಕದ ಮಕ್ಕಳಿಗೆ ಅದು ಸೂಚನೆ ಆಗ್ತದೆ. ಆಮೇಲೆ ನೋಡುವಾಗ ಅದು ಅಂಗಳದೊಳಗೆ ಯಾರು ಬರ್ತಾರೋ ಆ ಕೋರ್ಟ್ ಅಂತ ಬರುವಾಗ ಜಸ್ಟಿಫಿಕೇಶನ್ ಕಂಡೀಷನ್ ಅಲ್ಲಿ ಅಂತ ಹೇಳಿದ್ರೆ ನೀತಿವಂತರಾಗಿ ಇರುವ ಒಂದು ಕಂಡೀಷನ್ಗೆ ಅದು ಬರ್ತಾರೆ ಅಂತ ಕೂಡ ನೋಡಿದೀವಿ. ಆಮೇಲೆ ನೋಡುವಾಗ ಸಹೋದರ ಸಹೋದರಿಯರೇ, ಒಳಗಡೆ ಇದ್ದಂತ ಆ ದೇವದರ್ಶನ ಗೂಡಾರ ಒಳಗೆ ಹೋಗೋರಂತೆ 2 ಭಾಗವು ಇದೆ. ಪವಿತ್ರ ಒಂದು ಪವಿತ್ರ ಸ್ಥಳ, ಆಮೇಲೆ ಮಹಾಪವಿತ್ರದ ಒಂದು ಮೋಸ್ಟ್ ಹೋಲಿ ಪ್ಲೇಸ್ ಸ್ಥಳ ಅಂತ ನೋಡ್ತೀವಿ. ಸೊ ಇವೆಲ್ಲ ನಾವು ನೋಡುವಾಗ ಸಹೋದರ ಸಹೋದರಿಯರೇ, ಇದೆಲ್ಲ ಏನಪ್ಪಾ ಅಂತ ಹೇಳಿ ಒಂದು ನೋಟ ಕೂಡ ನೋಡಿದ್ವಿ. ಒಳಗೆ ಹೋಗುವಾಗ ಅಲ್ಲಿ ಇದ್ದಂತ ಏನ್ರಿ ಒಂದು 7 ದೀಪಸ್ತಂಭ ಇತ್ತು. ಈ ದೀಪಸ್ತಂಭ ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಂತ ನಮ್ಗೆಲ್ಲ ಗೊತ್ತು. ಯಾವ್ದ್ರಿ? ಏನ್ರಿ ಅದು? ಆ ದೀಪಸ್ತಂಭ ಈ ಗುಡಾರ ಒಳಗೆ ಹೋದ ತಕ್ಷಣ ಯಾವೊಂದು ಬೆಳಕು ಹೊರಗಡೆ ಇರುವ ಸೂರ್ಯದ ಬೆಳಕು ಅಥವಾ ಯಾವೊಂದು ಬೆಳಕನ್ನು ನಿಮಗೆ ಸಿಗೋದಿಲ್ಲ. ಆದ್ರೆ ಇದು ಆ ತೆರೆಯನ್ನು ಮುಚ್ಚಿರುವ ಆ ದೇವದರ್ಶನ ಗೂಡಾರದ ಒಳಗೆ ನೋಡ್ಬೇಕಾದ್ರೆ ಸಹೋದರ ಸಹೋದರಿ ದೀಪಸ್ತಂಭ ಇತ್ತು. ಈ ಮೊದಲು ಹೋದ ತಕ್ಷಣವೇ ಮೊದಲು ದೀಪಸ್ತಂಭ, ಆಮೇಲೆ ನೋಡ್ಬೇಕಾದ್ರೆ ಮೇಜೆ, ಆ ರೊಟ್ಟಿಯ ಮೇಜೆ, ಆಮೇಲೆ ನೋಡ್ಬೇಕಾದ್ರೆ ಅಲ್ಲಿ ಧೂಪಪೀಠ. ಈ 3 ಇತ್ತು. ಈ 3 ಯಾವ್ದಕ್ಕೆ ಸೂಚನೆ ಆಗ್ತದೆ ಅಂತ ಯಾರಾದ್ರೂ ಒಬ್ರು ಹೇಳಿದ್ರೆ ಖಂಡಿತ ನಮ್ಗೆ ಸ್ವಲ್ಪ ಸ್ಟಾರ್ಟ್ ಕೊಡಂಗೆ ಇರ್ತದೆ. ಪಿಕ್ಚರ್ ಬರ್ತಾ ಇಲ್ವಲ್ಲ ಬ್ರದರ್? ಪಿಕ್ಚರ್ ತೋರ್ಸ್ಲಿಲ್ಲ? ಓಕೆ, ಪಿಕ್ಚರ್ ಬೇಕಾ ನಿಮಗೆ? ಪಿಕ್ಚರ್ ಇನ್ನ ಸ್ಟಾರ್ಟ್ ಮಾಡಿಲ್ಲ. ನಾನು ಹೋದ ವಾರದ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಓಕೆ, ಪಿಕ್ಚರ್ ತೋರ್ಸ್ಬೇಕಾ? ಪಿಕ್ಚರ್ ತೋರಿಸ್ತೀನಿ ಇದೆ. ಯಾಕಂದ್ರೆ ಇದು ಈ ವಾರ ಬರುವ ಪಾಠಗಳು. ಪಿಕ್ಚರ್ ಬೇಕಂದ್ರೆ ಈ 2ನೇ ಭಾಗದಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರಿಯರೇ. ಇದರಲ್ಲಿ ನಾವು ನೋಡಿದಂತ ಈ 3 ಭಾಗ ಇಲ್ಲಿ ನೋಡ್ರಿ. ಮೊದಲು ಯಾವ್ದಪ್ಪ ಅಂತ ಹೇಳಿದ್ರೆ ಆ ಒಂದು ಪಾಳೆಯ ಇತ್ತು. ಆ ಪಾಳೆಯ ಆಮೇಲೆ ನೋಡ್ಬೇಕಾದ್ರೆ ಇಲ್ಲಿ ಇದ್ದಿದ್ದಂತ 2ನೇ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ಅಲ್ಲಿ ಅಂಗಾಲ ಅಂತ ನೋಡ್ತೀವಿ, ಕೋರ್ಟ್. 3ನೇದು ದೇವದರ್ಶನ ಗುಡಾರ.
ಈ ಮೂರು ಸ್ಥಳ, ಫಸ್ಟ್ ಆಫ್ ಆಲ್ ಈ ಮೂರು ಸ್ಥಳ ನೋಡ್ಬೇಕಾದ್ರೆ ಅದ್ರ ಒಳಗೆ ಇರುವ ದೇವದರ್ಶನ ಗುಡಾರದಲ್ಲಿ 2 ಭಾಗ ಇದೆ. ಸ್ಥಳ ಬೇಕಾದ್ರೆ ಒಂದೇ ಸ್ಥಳ. ಅದು ಹೆಂಗೆ ಲೆಕ್ಕ ಅಂದ್ರೆ ಇದು 2 ಸ್ಥಳ ಅಂತ ತಗೊಳಕ್ಕಾಗಲ್ಲ, ಭಾಗ 2 ಇದೆ, ಆದ್ರೆ ಒಂದೇ ಸ್ಥಳ ಮೂರನೇದು. ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ ದೇವದರ್ಶನ ಗುಡಾರ ಅಂತ ನಾವು ನೋಡಿದೀವಿ. ಹಾಗಿರುವಾಗ ಸಹೋದರರೇ, ಮೊದಲು ಅದು ಯಾರಿಗೆ ಸೂಚನೆ ಆಗ್ತಿದೆ ಅಂತ ಹೇಳಿದ್ರೆ ಅದು ಲೋಕದ ಮಕ್ಕಳಿಗೂ ಸೂಚನೆ ಆಗ್ತದೆ. ಸತ್ಯ ವೇದ ವಾಕ್ಯವನ್ನು ಕೇಳಿ ಆ ವಾಕ್ಯದ ಮುಖಾಂತರ ಸತ್ಯವನ್ನು ತಿಳ್ಕೊಂಡು ಒಳಗಡೆ ಬರುವ ಮಕ್ಕಳು ಆ ನೀತಿವಂತ ಅಂತ ಹೇಳಿದ್ರೆ ಆದಾಮನಲ್ಲಿ ತಾನು ಸತ್ತಿದ್ದೀನಿ ಅಂತ ಯಾವ ಒಬ್ಬ ಮನುಷ್ಯನಿಗೆ ಜ್ಞಾನ ಬರ್ತದೋ, ನಾನು ಹುಟ್ಟಿದ್ದು ಆದಾಮಿನಿಂದ ಅಂತ ಅವನಿಗೆ ಯಾವಾಗ ಜ್ಞಾನ ಬರ್ತದೋ ಅವಾಗ ಅವನು ರಕ್ಷಣೆಯನ್ನ ಕ್ರಿಸ್ತನ ರಕ್ಷಣೆಯನ್ನ ಹುಡುಕೊಂಡು ಬರುವ ಸಹೋದರಿಯರೇ, ಆವಾಗ ಅವನು ಬರುವಾಗ ಕ್ರಿಸ್ತನಲ್ಲಿ ಬರುವ ಒಂದು ಸ್ಥಳ ಅದು ಯಾವ್ದಂತ ಕೇಳಿದ್ರೆ ಆ ಅಂಗಳದ ಒಳಗೆ ಬರ್ತಾನೆ. ಆಮೇಲೆ ಇದ್ರೊಳಗೆ ಇದ್ದಿದ್ದಂತ ಇನ್ನೊಂದು 3ನೇ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ದೇವದರ್ಶನ ಗುಡಾರ. ಇದರಲ್ಲಿ ನೋಡ್ಬೇಕಾದ್ರೆ ಸಹೋದರಿಯರೇ 2 ಭಾಗ ಇದೆ. ಅದರಲ್ಲಿ ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ ಅಂತ 2 ಭಾಗ ಇರೋದಂತ ನಾವು ನೋಡ್ತೀವಿ. ಸರಿ, ಹೀಗಿರುವಾಗ ಸಹೋದರಿಯರೇ, ಇದ್ರೊಳಗೆ ನಾವು ನೋಡ್ತೀವಲ್ಲ, ಹೀಗೆ ಒಳಗೆ ಹೋಗೋಣ. ಈ ವಾಕ್ಯ ಎಲ್ಲ ನಾವು ನೋಡಿದಿರಿ. ಓಕೆ, ಇದ್ರೊಳಗೆ ಹೋಗುವಾಗ ಎಲ್ಲ ಮಿಸ್ಟೇಕ್ ಆಗಿದೆ. ಸರಿ, ನಮ್ಮ ಪ್ರಶ್ನೆ ಅದು ಎಲ್ಲೋ ಬೇರೆ ಕಡೆ ಹೋಗಿದೆ. ಅದು ನಾವು ಇವತ್ತು ಪಾಠಕ್ಕೆ ಹೋಗ್ಬಿಡೋಣ. ಬರುವಾರ ಅವೆಲ್ಲ ಕೇಳ್ಕೊಂಡು ಪ್ರಶ್ನೆನ ಕೇಳ್ಕೊಳ್ಳೋಣ. ಸಹೋದರರೇ, ಈಗಿರುವಾಗ ನಾವು ಈಗ ಯಾವ್ದಪ್ಪ ಅಂತ ನೋಡ್ತೀವಿ ಅಂತ ಕೇಳಿದ್ರೆ ಇವು 3 ವಿಷಯಗಳನ್ನ ನಾವು ವಿಷಯಗಳನ್ನ ನೋಡಿದ್ವಿ. ಇವಾಗ ನಾವು 2ನೇ ಭಾಗದಲ್ಲಿ ಬಹಳ ಮುಖ್ಯವಂತ ಒಂದು ವಿಷಯ, ಕನ್ಸ್ಟ್ರಕ್ಷನ್ ಅಂತ ಹೇಳುವಾಗ ಕೋರ್ಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಈ ಅಂಗಳವನ್ನು ನಿರ್ಮಾಣ ಮಾಡಿದಂತ ವಿಧಾನಗಳು ಯಾವ ತರಪ್ಪ ಅದರಲ್ಲಿ ಕಟ್ಟಿದ್ರು. ತಂದೆಯ ದೇವ್ರು ಅವ್ರನ್ನ ಕರ್ಸಿ, ಮೋಶೆಯನ್ನ ಕರ್ಸಿ, ನೋಡ್ರಿ, ಅವ್ರನ್ನ ಬೆಟ್ಟದ ಮೇಲೆ ಕರೆಸಿ ಅವ್ರಿಗೆ ಯಾವೊಂದು ಬುಕ್ಸ್ ಎಲ್ಲ ಏನು ಕೊಟ್ಟಿಲ್ಲ, ಆದ್ರೆ ಅವ್ರ ಮೆಮೊರಿ ಅಂತ ಹೇಳಿದ್ರೆ ಅವರ ಜ್ಞಾನದಿಂದ ಅವ್ರಿಗೆ ಎಲ್ಲಾ ವಿಷಯವನ್ನು ಅಷ್ಟು ಸುಲಭವಾಗಿ ತಂದೆಯ ದೇವರು ಅವ್ರಿಗೆ ಹೇಳಿದಾರೆ ಅಂತ ಕೇಳಿದ್ರೆ 40 ದಿನ ಆಯ್ತು ಅದನ್ನ ಅವ್ರು ಮೆಡಿಟೇಟ್ ಮಾಡಿ ಅದನ್ನ ಸ್ವೀಕರಿಸಿಕೊಳ್ಳೋದಿಕ್ಕೆ. ಹಾಗಾದ್ರೆ ಏನೆಲ್ಲ ಹೇಳಿರ್ತಾರೆ ಅಂತ ಹೇಳಿದ್ರೆ ಒಂದೊಂದು ವಿಷಯಗಳು ಅದನ್ನ ಒಂದು ನಿರ್ಮಾಣ ಮಾಡುವ ಒಂದು ವಿಧಾನ ಇತ್ತಲ್ಲ, ಬಹಳ ಅದ್ಭುತವಾಗಿ ಮಾಡಿರುವ ವಿಧಾನಗಳು ಅಂತ ನೋಡ್ತೀವಿ ಸಹೋದರಿ. ಈ ಸ್ಟ್ರಕ್ಚರೇ ಇವತ್ತು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರೊಳಗೆ ಹೋಗ್ತೀವಿ. ಹೆಂಗಂತ ಹೇಳಿದ್ರೆ ನೋಡ್ರಿ, ಆ ದೇವದರ್ಶನ ಗುಡಾರದಲ್ಲಿ ಮೊದಲು ಆ ಒಂದು ಅಂಗಾಲವನ್ನು ಕಟ್ಟಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಇದ್ದಂತ ಒಂದು ನಾರೆ ಬಟ್ಟೆಯಲ್ಲಿ ಮಾಡಿರುವ ಒಂದು ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಆ ಒಂದು ಗೋಡೆಯನ್ನ ಕಟ್ತಾರೆ ಅಂತ ನೋಡ್ತೀವಿ ಅಲ್ವಾ. ಈ ಗೋಡೆಯನ್ನ ಕಟ್ತಾರೆ. ಇವತ್ತು ನಾವು ಈ 2 ಮಾತ್ರವೇ ನೋಡ್ತೀವಿ. ಯಾವ್ದಂತ ಕೇಳಿದ್ರೆ ಇದ್ರ ಒಳಗೆ ಹೋಗಿ ಏನ್ ಕಟ್ಟಿದ್ರಪ್ಪ, ಏನೆಲ್ಲ ಇದಕ್ಕೆ ಕೊಡುವ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಲ್ಲ, ಎಷ್ಟು ಸ್ಟ್ರಿಕ್ಟ್ ಆಗಿ ಅಂತ ಕೇಳಿದ್ರೆ ಎಷ್ಟು ಸ್ಟ್ರಿಕ್ಟ್ ಆಗಿ ತಂದೆಯ ದೇವರು ಇವ್ರಿಗೆ ಮೋಶೆಗೆ ಕೊಟ್ಟಿದ್ರೆ ಇವೆಲ್ಲ ಏನಕ್ಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಕೊಟ್ಟಿದ್ರು, ಇದ್ರಲ್ಲ ನಮಗೆ ಏನು ಸೂಚನೆ, ಈ ಕೊನೆ ಕಾಲದಲ್ಲಿ ಜೀವನ ಮಾಡುವ ನಾವು ಸಭೆಕರು ಅಲ್ವಾ, ಅವ್ರಿಗೆ ಇದರಲ್ಲಿ ಪಾಠ ಏನು ಅಂತ ಬಹಳ ಮುಖ್ಯವಾಗಿ ನಾವು ಇವತ್ತು ನಾವು ನೋಡೋಣ ಸಹೋದರಿಯರೇ. ಆಗಿರುವಾಗ ನಾವು ವಾಕ್ಯಕ್ಕೆ ಹೋಗ್ಬಿಡೋಣ. ವಿಮೋಚನಾ ಕಾಂಡದಲ್ಲಿ ಇವಾಗ ಹೆಂಗ್ ಕಟ್ಟಿದಾರೆಪ್ಪ, ಇದು ಹೆಂಗೆಲ್ಲ ಕಟ್ಟಿದ್ರು ಮೊದಲು ಆ ಅಂಗಲ ವಿಷಯದಲ್ಲಿ ಹೋಗೋಣ. ಏನೆಲ್ಲ ನಡೀತು ಮುಂಚೆ ನಾವು ಸಹೋದರರೇ ಫಸ್ಟ್ ನಾವ್ ಏನ್ ತಿಳ್ಕೊಬೇಕಂದ್ರೆ ಇದ್ರಲ್ಲಿ ಉಪಯೋಗ ಮಾಡಿರೋ, ಇವಾಗಾದ್ರೆ ನೀವು ಸ್ವಲ್ಪ ಉತ್ತರ ಕೊಡಬೇಕು. ಇದರಲ್ಲಿ ಅಂತೂ ಉಪಯೋಗ ಮಾಡಿರುವ ವಸ್ತುಗಳು ಯಾವ್ದು ಅಂತ ಹೇಳಿದ್ರೆ ಮೊದಲು ಲೋಹಗಳು ನೋಡ್ಬೇಕಾದ್ರೆ ಯಾವ್ಯಾವ ಲೋಹಗಳೆಲ್ಲ ಉಪಯೋಗ ಮಾಡಿದಾರ್ರಿ? ಮೆಟಲ್ಸು, ಬಂಗಾರ, ಬೆಳ್ಳಿ, ತಾಮ್ರ, ಆಮೇಲೆ ಕಟ್ಟಿಗೆ,
ಇದು ಮೂರೇ ಉಪಯೋಗ ಮಾಡಿದ್ದಾರೆ, ಇಟ್ಕೊಳ್ರಿ. ಆಮೇಲೆ ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಯಾವ್ದಂತ ಕೇಳಿದ್ರೆ ಜಾಲಿ ಮರ ಅಲ್ವರ, ಜಾಲಿ ಮರ ಕೂಡ ಅದನ್ನ ಉಪಯೋಗ ಮಾಡಿದ್ದಾರೆ. ಅದೇ ತರ ನೋಡ್ಬೇಕಾದ್ರೆ ಅದ್ರಲ್ಲಿ ಇದ್ದಿದ್ದಂತ ಬಣ್ಣ ಇತ್ತು ಅಲ್ಲ, ಯಾವ ಬಣ್ಣ ಅದನ್ನ ಆ ವರ್ಣಗಳು ಇತ್ತು. ಯಾವ ವರ್ಣಗಳ ಅದರಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳ್ತೀರಾ? ನೀಲಿ, ಪರ್ಪಲ್ ಸಂಪೂರ್ಣ. ಸರಿ. ಈಗ ನೋಡ್ಬೇಕಾದ್ರೆ ಸೋದರೇ ನೋಡ್ರಿ, ಇದು ಸಿಸ್ಟರ್ ಯಾರಾದ್ರೂ ಒಬ್ರು ಇವತ್ತು ಬೈಬಲ್ ಯಾರು ಓದಿದ್ರು ವೀಕ್, ಅದೇ ಇವತ್ತು ಬೈಬಲ್ ಯಾರು ಓದ್ತಾರೆ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ರಿ. ಯಾರಾದ್ರೂ ಯಾರು ಓದಿರೋದು? ಸಿಸ್ಟರ್ ಮೇರಿ ಸಿಸ್ಟರ್ ಓದ್ತೀರಿ? ಓಕೆ, ಸರಿ, ನೀವು ಒಬ್ರೇ ಓದ್ರಿ, ಪರವಾಗಿಲ್ಲ. ಓಕೆ, ಸರಿ. ಈಗಿರುವಾಗ ಸಹೋದರರೇ, ಇವಾಗ ನೋಡ್ರಿ, ಈ ಒಂದು ಈ ಅಂಗಳವನ್ನು ತಂದೆಯ ದೇವರು ಇದನ್ನ ಕಟ್ಟಿದ್ದ ವಿಧಾನಗಳು, ಏನೆಲ್ಲ ಮಾಡಬೇಕು, ಯಾವ ತರ ಕಟ್ಟಬೇಕು, ಇದರ ಅಳತೆಗಳು ಏನು, ಏನಕ್ಕಪ್ಪ ಇದೆಲ್ಲ ಇಷ್ಟೇ ಇರಬೇಕು ಅಂತ ತಂದೆಯ ದೇವರು ಕೊಟ್ಟಿದ್ರಂತೆ. ನೋಡ್ರಿ, ಇದರ ಸ್ಟ್ರಕ್ಚರ್ ನೋಡುವಾಗ ಅಂದ್ರೆ ಅದರ ಒಂದು ಕಟ್ಟಿದ ವಿಧಾನ ನೋಡುವಾಗ ಇದ್ರಲ್ಲಿ ಬಹಳ ಒಂದು ರಹಸ್ಯ, ಕೊನೆಗೆ ಒಂದು ರಹಸ್ಯ ನಮ್ಗೆ ಗೊತ್ತಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಇದು ನೋಡಿ, ಇದು ಇಲ್ಲೇ ಇರಬೇಕು, ಈ ಒಂದು ಯಾವ ದಿಕ್ಕಲ್ಲಿ ಇಡಬೇಕು ಆ ದಿಕ್ಕಲ್ಲಿ ಇರಬೇಕು ಅಂತ ಹೇಳಿ ತಂದೆ ದೇವರು ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿರೋ ವಿಷಯಗಳಲ್ಲಿ ಬಹಳ ಒಂದು ವಿಷಯಗಳೈತೆ. ನಾವು ಒಂದೊಂದಾಗಿ ಏನ್ ಮಾಡೋಣ ಅಂತ ಹೇಳಿದ್ರೆ, ಇವಾಗ ಓದಕ್ಕೆ ಶುರು ಮಾಡೋಣ. 27 ವಿಮೋಚನಾ ಕಾಂಡದಲ್ಲಿ 27ನೇ ಅಧ್ಯಾಯ 9ರಿಂದ ಕೆಲವು ವಾಕ್ಯಗಳು ಓದೋಣ ಅಷ್ಟೇ. ವಿಮೋಚನಾ ಕಾಂಡ 27ನೇ ಅಧ್ಯಾಯ 9ರಿಂದ. ಗೂಡಾರಕ್ಕೆ ಅಂಗಳವನ್ನು ಏರ್ಪಡಿಸಬೇಕು. ಆ ಅಂಗಳದ ತೆಂಗಣ ಕಡೆಯಲ್ಲಿ ತೆರೆಗಳು ಇರಬೇಕು. ಆ ತೆರೆಗಳು ಉರಿನ್ ನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿರಬೇಕು. ಆ ಕಡೆಯಲ್ಲಿ ಒಂದೊಂದಾಗಿ ಒಂದೊಂದು ವಾಕ್ಯದಾಗಿ ನಾವು ಓದೋಣ. ಸಹೋದರರೇ, ಇಲ್ಲಿ ನೋಡ್ಬೇಕಾದ್ರೆ ಒಂದು ಅಂಗಳವನ್ನು ಮಾಡಬೇಕು. ಅಂಗಳದಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ತೆರೆಯನ್ನು ಅದನ್ನು ಮಾಡಬೇಕು. ಅದು ಎಷ್ಟಿರ್ಬೇಕು ಅಂತ ಕೇಳಿದ್ರೆ 100 ಮೊಳ ಇರ್ಬೇಕಂತೆ. ಯಾವ ದಿಕ್ಕಲ್ಲಿ ಇರ್ಬೇಕು? ಇದು 100 ಮೊಳ ಇರ್ಬೇಕು ಅಂತ ನಾವು ನೋಡ್ತೀವಿ. ನೋಡಿ, ಇಲ್ಲಿ ಹಾಕಿದೀನಿ ನನಗೆ ಒಂದು ಯಾವ್ದಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಇವಾಗ ಇದು ಬರೀ ಅಂಗಲ ಮಾತ್ರವೇ ಸಪ್ರೇಟ್ ಆಗಿ ತಗೊಂಡಿದೀವಿ. ಇದರಲ್ಲಿ ಮೊದಲು ಯಾವ ಕಡೆ ಅಂತ ಕೇಳಿದ್ರೆ, ಈ ಗೂಡಾರ ಅಂಗ ಏನ್ ಮಾಡ್ಬೇಕಂದ್ರೆ, ಒಂದ್ ಕಡೆ ಯಾವ ದಿಕ್ಕಲ್ಲಿ ಇದೆ ಅದು? ತೆಂಕಣ ಕಡೆಯಲ್ಲಿ ಇದು 100 ಮೊಳ ಒಂದು ಇರ್ಬೇಕಂತೆ. ಇದು 100 ಮೊಳ. ಫಸ್ಟ್ ನೀವ್ ಏನ್ ತಿಳ್ಕೊಬೇಕಾದ್ರೆ, ಈ ಅಂಗಳ ಎಲ್ಲ ಅದು ಏನಪ್ಪ ಸೈಜು, ಅದರ ಒಂದು ಮೆಷರ್ಮೆಂಟ್ ಏನಂತ ನಾವು ತಿಳ್ಕೊಬೇಕು. ಓಕೆ, 100 ಮೊಳ ಅದು ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಓದನ ಸಿಸ್ಟರ್. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಇವಾಗ ಏನಂತ ಕೇಳಿದ್ರೆ, ಆ ಕಡೆಯಲ್ಲಿ 20 ಕಂಬಗಳು ಇರ್ಬೇಕಂತೆ. ನೋಡ್ರಿ, ಇವಾಗ ಏನಂತ ಹೇಳಿದ್ರೆ, ಒಂದ್ ಕಡೆ ಅದು 100 ಮೊಳ ಇರಬೇಕು. ಆ 100 ಮೊಳದಲ್ಲಿ ಏನಾಗಿರ್ಬೇಕಂತ ಕೇಳಿದ್ರೆ 20 ಕಂಬಗಳು ಇರಬೇಕು. ಆ 20 ಕಂಬಗಳಿಗೆ ತಾಮ್ರದಲ್ಲಿ ಏನಿರ್ಬೇಕಂತೆ? ಗದಿಕೆ ಕಳ್ಳುಗಳನ್ನು ಇಡಬೇಕು ಅಂತ ಹೇಳಿದ್ರು ಅಲ್ವರ. ಅದು ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ, ಸಹೋದರಿ ನಮ್ಗೆ ಗೊತ್ತಿದ್ದಂಗೆ ನೋಡ್ರಿ, ಇದೆ 100 ಮೊಳ. ಓಕೆ, 100 ಜ್ಞಾಪಕ ಇಟ್ಕೊಳ್ರಿ. ಇದೆಲ್ಲ ಬಹಳ ಮುಖ್ಯವಂತ ಮೆಷರ್ಮೆಂಟ್ಗಳು, ನಮಗೆ ಆಮೇಲೆ ಬಹಳ ಅರ್ಥವನ್ನು ಕೊಡುತ್ತೆ ಇದು. ಈಗ ಇರುವಾಗ ಈಗ 100 ಮೊಳ, ಈ 100 ಮೊಳದಲ್ಲಿ ಎಷ್ಟಿರ್ಬೇಕಂದ್ರೆ 20 ಕಂಬಗಳು ಇರಬೇಕು. ಈ 20 ಕಂಬಗಳಿಗೆ ಗತಿಗಳಿಗೆ ಅದಕ್ಕೆ ಕಲ್ಲುಗಳನ್ನು ಇರಬೇಕು ಅಂತ ಹೇಳಿದ್ರು. ಕಲ್ಲುಗಳು ಅಂತ ಹೇಳಿದ್ರೆ ಏನಪ್ಪಾ ಕಲ್ಲುಗಳು? ನೋಡ್ರಿ, ಇವಾಗ ಈ ಕಂಬವನ್ನು ತೋರಿಸಿದ್ದೀನಿ ನಿಮಗೆ. ಈ ಕಂಬ ಅಂತ ಹೇಳಿದ್ರೆ ನೋಡ್ರಿ, ಈ ತರ 20 ಕಂಬ ಇರ್ತದೆ ಸಹೋದರರೇ. ಓಕೆ, ಈ 20 ಕಂಬ ಅಂತ ಹೇಳಿ, ಈ 20 ಕಂಬ ಯಾವ್ದಪ್ಪ ಅಂತ ಕೇಳಿದ್ರೆ ತಾಮ್ರದಲ್ಲಿ ಅಲ್ಲ. ಮತ್ತೆ ಓದನ ವಾಕ್ಯ. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು.
ಅವಾಗ್ಲಿಗೆ ಅಂತ ಹೇಳ್ಬಿಡ್ತಾರೆ. ಅದು ಒಳ್ಳೇದಾಯ್ತು, ಯಾಕಂದ್ರೆ ಬೇರೆ ಟ್ರಾನ್ಸ್ಲೇಷನ್ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ತಾಮ್ರದ ಕಂಬಗಳು ಅಂತ ಕೊಟ್ಟಿದ್ದಾರೆ. ತಾಮ್ರದ ಕಂಬಗಳಲ್ಲ, ನಮ್ಗೆ ಗೊತ್ತು ಜಾಲಿ ಮರದ ಕಂಬಗಳು. ಇದಕ್ಕೆ ಯಾವ ತರ ಒಂದು ಕಾಲು ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಳ್ಳುಗಳನ್ನು ಗದ್ದಿಗೆ ಇರಬೇಕು. ಕಲ್ಲುಗಳು. ಇಲ್ಲಿ ನೋಡ್ಬೇಕಾದ್ರೆ ಸೋದರಿ ಇದೇನು ಅಂತ ಕೇಳಿದ್ರೆ ಸಾಕೆಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಸಾಕೆಟ್ ಅಂದ್ರೆ ಇವಾಗ ಈ ಅರಣ್ಯದಲ್ಲಿ ಹೋಗ್ಬೇಕಾದ್ರೆ, ಈ ಅಡವಿಯಲ್ಲಿ ಹೋಗ್ಬೇಕಾದ್ರೆ ಅವಾಗ ಏನ್ ಮಾಡಕ್ಕಾಗಲ್ಲ ಅಂತ ಕೇಳಿದ್ರೆ ಕಲ್ಲು ಎಲ್ಲ ಮಣ್ಣೆಲ್ಲ ತೋಡ್ಕೊಂಡು ಒಂದೊಂದು ಕಂಬನ ನಡ್ಕೊಂಡು ಹೋಗೋದಕ್ ಆಗೋದಿಲ್ಲ, ಇಟ್ಕೊಂಡು ಇರೋಕ್ಕಾಗಲ್ಲ. ಅದೇ ತರ ಆ ಮೆಜರ್ಮೆಂಟ್ ಕೂಡ ಬರಲ್ಲ. ಯಾಕಂದ್ರೆ ಪ್ರತಿಯೊಂದು ಸತಿ 40 ವರ್ಷ ಕಾಲ ಇವರು ಪ್ರಯಾಣದಲ್ಲಿ ಇವರಿಡುವ ಈ ಕಂಬಗಳಲ್ಲಿ ಒಂದು ತೊಟ್ಟು ಕೂಡ ಇಲ್ಲಿಗೆ ಅಲ್ಲಿಗೆ ಏನಾಗ್ಬಾರ್ದು ಅಂತ ಕೇಳಿದ್ರೆ, ಯಾವಾಗೂ ದೇವರ ಸಮೂಹದಲ್ಲಿ ಅವರ ಒಂದು ಪ್ರಸನ್ನತೆ ಅಲ್ಲಿ ಬರುವಾಗ ಯಾವೊಂದು ಕೊರತೆ ಇರಬಾರ್ದು. ಒಂದು ಮೆಜರ್ಮೆಂಟ್ ಕೂಡ ಇಲ್ಲಿಗೆ ಅಲ್ಲಿಗೆ 1 ಇಂಚು ಕೂಡ ಇಲ್ಲಿಗೆ ಓಡಬಾರದು. ಮೊದಲನೇ ಬಾರಿ ಮಾತ್ರ ಸರಿಯಾಗಿ ಕಟ್ಬಿಟ್ಟು ಬರುವ ಎಲ್ಲಾ ದಿವಸದಲ್ಲಿ ತಪ್ಪಾಗಿ ಸ್ವಲ್ಪ ಲೂಸ್ ಆಗಿ ಎಲ್ಲಿ ಬೇಕಾದ್ರೆ ಇಡಂಗ್ ಆ ತರ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ತಂದೆ ದೇವರು ಅಷ್ಟು ಸ್ಟ್ರಿಕ್ಟ್ ಆಗಿ ನೀನು ಮೊದಲೇ ಮಾಡ್ಬೇಕು ಅಂತ. ಹಂಗಾದ್ರೆ ಇದಕ್ಕೆ ಸಾಕೆಟ್ ಅಂತಾರೆ, ಕೆಳಗಿರುವ ಸಾಕೆಟ್ಗೆ ಗದಿಕ್ಕೆ ಕಲ್ಲುಗಳು ಅಂತ ಅದು ಇಟ್ಟಿದ್ದಾರೆ. ಅದು ಯಾವ್ದ್ರಲ್ಲಿ ಇರುತ್ತೆ ಅಂತ ಕೇಳಿದ್ರೆ ತಾಮ್ರದಲ್ಲಿ ಇದೆ. ಇದು ಕೂಡ ನೋಟ್ ಮಾಡ್ಬೇಕು, ತಾಮ್ರದಲ್ಲಿ ಇರ್ಬೇಕು. ನೋಡ್ರಿ, ಇವಾಗ ವೆಯ್ಟು ಹೆಂಗಿದ್ ಕೆಳಗೆ ಮಾತ್ರ ತೂಕ ಇರ್ತದೆ ಅಲ್ವಾ? ಎಲ್ಲಾ ಕಡೆ ನೋಡ್ಬೇಕಾದ್ರೆ ಒಂದು ಕೆಳಗೆ ಮಾತ್ರ ಒಂದು ತೂಕ ಇರ್ತದೆ. ಆಮೇಲೆ ಅದನ್ನ ಜಾಲಿ ಮರ ಇರ್ತದೆ. ಇದ್ರ ಮೇಲೆ ಏನಾಗ್ಬೇಕು ಅಂತ ಕೇಳಿದ್ರೆ ನೋಡ್ರಿ, ಹಂಗೆ ಓದೋಣ ಸಿಸ್ಟರ್. ಕಂಬಗಳಿಗೆ ಬೆಳ್ಳಿಯ ಕೊಂಡಿಗಳು ಕಟ್ಟುಗಳು ಇರಬೇಕು. ಹಂಗಾದ್ರೆ ಕಂಬಗೆ ಸ್ವಲ್ಪ ಒಂದೊಂದಾಗಿ ಹೋದ್ರಿ. ಕಂಬಗಳಿಗೆ ಏನಿರ್ಬೇಕಂದ್ರೆ ಬೆಳ್ಳಿಯ ಕೊಂಡಿಗಳು ಮತ್ತೆ ಕಟ್ಟುಗಳನ್ನು ಏನಾಗ್ಬೇಕಂತೆ ಇರ್ಬೇಕು. ಕೊಂಡಿಗಳ ಇರ್ಬೇಕು. ಅದು ಕೊಂಡಿಗಳಂದ್ರೆ ಏನರ್ಥ ಅಂತ ಕೇಳಿದ್ರೆ ಮೇಲೆ ಇರುವ ಚಾಪಿಟರು ಅದಕ್ಕೆ ಏನ್ ಇರ್ಬೇಕು ಅಂತ ಕೇಳಿದ್ರೆ ಸಹೋದರರೇ, ಏನು ಕಟ್ಟುಗಳು ಅಂತ ಕೇಳಿದ್ರೆ ಕಟ್ಟಕ್ಕೆ ಒಂದು ರಿಂಗ್ಸ್ ಒಂಥರ ಒಂದು ರಿಂಗ್ ತರ ಇರ್ತದೆ. ಅದು ಬೆಳ್ಳಿಯಲ್ಲಿ ಮಾಡ್ಬೇಕು. ನೋಡ್ರಿ, ಮೊದಲು ಕೆಳಗೆ ಇರುವ ಬೇಸು ಅಂತ ಹೇಳಿದ್ರೆ ಅದು ಸಾಕೆಟ್, ಆ ಕಲ್ಲುಗಳು ನೋಡ್ಬೇಕಾದ್ರೆ ತಾಮ್ರ. ಆಮೇಲೆ ಅದರ ಒಂದು ಜಾಲಿ ಅದು ಮರದ ಮೇಲೆ ಅಲ್ಲಿ ಇದ್ದಂತ ನೋಡ್ಬೇಕಾದ್ರೆ ಆ ಕೊಡುಗೆಗಳು ನೋಡ್ಬೇಕಾದ್ರೆ ಸೋದರಿ ಬೆಳ್ಳಿಯಲ್ಲಿ ಇರ್ಬೇಕು. ಕಟ್ಟುಗಳು ಕೂಡ ಹೆಂಗಿರ್ಬೇಕಂದ್ರೆ ಬೆಳ್ಳಿಯಲ್ಲಿ ಇರ್ಬೇಕಂತೆ. ಆಮೇಲೆ ಇದೇ ರೀತಿಯಾಗಿ ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು 20 ಕಂಬಗಳು 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ನೋಡಿದ್ರೆ ಇದೇ ತರ ಇರ್ಬೇಕು ಅಂತ ಹೇಳಿದ್ರು. ಮೊದಲನೇ ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಸಹೋದರ ನೋಡಿ, ಈ ಕಂಬದಲ್ಲಿ ಕೆಳಗೆ ಇರುವ ತಾಮ್ರ, ಆಮೇಲೆ ಮೇಲಿದ್ದಂತ ಯಾವ್ದಂತ ಕೇಳಿದ್ರೆ ಬೆಳ್ಳಿ, ಆ ಬೆಳ್ಳಿ ನಡುವಲ್ಲಿ ಇರುವ ಈ ಮಧ್ಯದಲ್ಲಿ ಇರುವಂತ ಏನಂತ ಕೇಳಿದ್ರೆ ಸಹೋದರರೇ ಒಂದು ಜಾಲಿ ಮರ. ಓಕೆ, ಜಾಲಿ ಮರ. ಆಮೇಲೆ ಒಂದು ಫಿಲ್ಟರ್ ಅಂತ ಹೇಳ್ತಾರೆ. ಫ್ಲಿಟ್ ಅಂತ ಹೇಳುವಾಗ ಇಂಗ್ಲಿಷ್ ಅಲ್ಲಿ ಫ್ಲಿಟ್ ಅಂತಾರೆ. ಫ್ಲಿಟ್ ಅಂದ್ರೆ ಈ ಕಡೆ ಇರೋ ಪಿಕ್ಚರ್ ನೋಡ್ತೀವಿ. ಏನಂತ ಕೇಳಿದ್ರೆ ಈ ಅರಣ್ಯದಲ್ಲಿ ಹೋಗುವಾಗ, ಅಡವಿಯಲ್ಲಿ ಹೋಗುವಾಗ ಯಾವಾಗೂ ಈ ಬಹಳ ಬಿಸಿಲಾಗಿರ್ತದಲ್ಲ, ಆವಾಗ ಈ ಸೌದೆಗಳೆಲ್ಲ ನೀವು ಇಟ್ಬಿಟ್ಟಿದ್ರೆ ಅದು ಕ್ರ್ಯಾಕ್ ಬಂದ್ಬಿಡ್ತದೆ, ಅದು ಒಡೆದೋಗ್ತದೆ. ಬಿಸಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ಅಲ್ಲೇ ಇದ್ದು ಮೇಲೆ ಹಂಗೆ ತಲೆ ಮೇಲೆ ಬಂದು ಅದನ್ನ ಬಿಸಿಲು ಬೀಳುವಾಗ ಆ ಸೂರ್ಯದ ಬಹಳ ಹೀಟು, ಆ ಒಂದು ಉಷ್ಣ ಬೀಳುವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತ ಕೇಳಿದ್ರೆ ಈಗ ಈ ಒಂದು ಮರ ಹಂಗೆ ಕ್ರ್ಯಾಕ್ ಬಿಟ್ಬಿಟ್ಟಿರ್ತದೆ. ಆದ್ರಿಂದ ಅದು ಒಡಿಬಾರದು, ಅದು ಮುರಿಬಾರ್ದು. ಅದಕ್ಕೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಫ್ಲಿಟ್ಸ್ ಹಾಕ್ಬಿಟ್ಟಿದ್ರು. ಆ ಫ್ಲಿಟ್ ಅಂದ್ರೆ ಅದಕ್ಕೆ ಒಂದು ಕಟ್ಟು ಅಲ್ವಾ, ಒಂದು ಬ್ರಾಕೆಟ್ ತರ ಹಾಕಿ ಅದನ್ನ ಕಟ್ಟಾಕಿ ಈ ಕಡೆ ಇರೋ ಪಿಕ್ಚರ್ ಅಲ್ಲಿ ನೋಡ್ತೀವಿ, ಅದು ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಕ್ರ್ಯಾಕ್ ಬಿಡಬಾರ್ದು ಅಂತ ಹೇಳಿ. ಇದೇ ತರ 20 ಏನ್ ಮಾಡ್ತಿದ್ರ ಅಂತ ಕೇಳಿದ್ರೆ 20 ಮಾಡ್ತಿದ್ರಂತೆ. ಓಕೆ, ಸರಿ ಸಹೋದರರೇ, ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿರುತ್ತೆ, ಇದನ್ನ ನೋಡಿದ್ರಲ್ಲ ಬೆಳ್ಳಿ. ಇವಾಗ ನೋಡ್ರಿ, ಇವಾಗ ಆ ತೆರೆ ನೋಡ್ಬೇಕಾದ್ರೆ 20 ಮೊಳ 20 ಕಂಬಗಳು 100 ಮೊಳ ಒಂದ್ ಕಡೆ ಇರ್ಬೇಕು ಅಂತ ಹೇಳಿದ್ರು. ಓಕೆ, ಇದನ್ನ ಚಾಪಿಟರ್ ಅಂತ ಹೇಳುವಾಗ
ಅಲ್ಲಿ ಇಲ್ಲಿಗೆ ಆ ವಾಕ್ಯ ಒಂದು ಮಾತು ಕೊಟ್ಟಿಲ್ಲ. ಇದ್ರಲ್ಲಿ ಹೋಗ್ಬಿಡೋಣ. ವಿಮೋಚನ ಖಂಡದಲ್ಲಿ 38ನೇ ಅಧ್ಯಾಯ 17, 19 ವಾಕ್ಯ ಓದ್ರಿ ಸಿಸ್ಟರ್. ಉರಿ ನಾರಿನ ಬಟ್ಟೆಗಳು, ಅಂಗಳದ ಸುತ್ತಲಿರುವ ತೆರೆಗಳೆಲ್ಲ ಉರಿ ನಾರಿನ ಬಟ್ಟೆಯೇ. ಕಂಬದ ಗದ್ದಿಗೆ ಕಲ್ಲುಗಳು ತಾಮ್ರದ. ಸಿಸ್ಟರ್, ವಿಮೋಚನ ಖಂಡದಲ್ಲಿ ಈ 38ನೇ ಅಧ್ಯಾಯ 17. ಹೌದು ಬ್ರದರ್, ಅದೇ ಓದ್ತಾ ಇರೋದು. ಕಂಬಗಳ ಇಲ್ಲಿ ಬೇರೆ ಇದೆಯಲ್ಲ. ಬೇರೆ ಇಲ್ಲ, ಗದ್ದಿಗೆ ಕಂಬಗಳ ಗದ್ದಿಗೆ ಕಲ್ಲುಗಳು, ಹಾ ಕಂಬಗಳ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳು, ಕಂಬಗಳ ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವು, ಅವುಗಳ ಬೋದಿಗೆಗಳು ಬೆಳ್ಳಿಯ ಬೋದಿಗೆಗಳು ಅಂತ ಹೇಳ್ತಾರೆ. ನೋಡಿದ್ರ ಇಲ್ಲಿ ಇಲ್ಲಿ ಹೇಳ್ತಾರೆ ಬೋದಿಗೆಗಳು. ಇದು ನೋಡಿದ್ರ ಇಲ್ಲಿ ಬೋದಿಗೆಗಳು ಅಲ್ಲಿ ಇಲ್ಲ. ಸೋದರಿ ಇಲ್ಲಿ 38ನೇ ಅಧ್ಯಾಯನು 27ನೇ ಅಧ್ಯಾಯದಲ್ಲೂ ಎರಡು ಹೆಂಗಿರ್ತದೆ ಅಂತ ಕೇಳಿದ್ರೆ ಎರಡು ಒಂದೇ ತರ ಇರ್ತದೆ. ಆದ್ರೆ ಏನಪ್ಪಾ ಎರಡ್ ಸತಿ ಬರ್ದಿದೆ ಅಂತ ಕೇಳಿದ್ರೆ ಇಲ್ಲ. ಒಂದು ಕಟ್ಟುವ ವಿಧಾನ ನೋಡಿ, ಇದೆಲ್ಲ ಕಟ್ಟಿದ ಮೇಲೆ ಮತ್ತೆ ಮೋಶೆ ಬಂದು ಅದನ್ನ ಎಲ್ಲ ನೋಡಿ ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಪ್ರೂವರ್ ಮಾಡೋದಿಕ್ಕೆ ಬರ್ತಾರೆ. ಎಲ್ಲ ನೋಡಿದ ಮೇಲೆ ಕಟ್ಟಾದ್ಮೇಲೆ ಅದನ್ನ ಎಲ್ಲ ನೋಡ್ತಾರಲ್ಲ, ಅವಾಗ ಬರ್ದಿರುವ ವಾಕ್ಯಗಳು. ಇವಾಗ ಎರಡು ಕಟ್ಟುವಾಗ ಯಾವ ವಿಧಾನ ಇತ್ತೋ ಕಟ್ಟು ಮುಗಿದ ಮೇಲೆ ಅದೇ ತರ ವಿಧಾನ ಇರಬೇಕು ಅಂತ ಈ 38ನೇ ಚಾಪ್ಟರ್ ಅಲ್ಲಿ ಇರುವ ಈ ಅಧ್ಯಾಯದಲ್ಲಿ ಫುಲ್ ಕೊಟ್ಟಿರ್ತಾರೆ. ಆದ್ರೆ ಕೆಲವು ವಿಷಯಗಳು ಅಲ್ಲಿ ಬಿಟ್ಟಿರೋದನ್ನ ಇಲ್ಲಿ ನಾವು ಓದ್ಬೋದು. ಯಾವ್ದಪ್ಪ ಅಂತ ಕೇಳಿದ್ರೆ ನೋಡಿದ್ರೆ ಇಲ್ಲಿ ಏನಂತೆ ಬೂದಿಗೆಗಳು ಅಂತ ಬಂದಿದೆ. ಬೂದಿಗೆಗಳು ಅಂತ ಕೇಳಿದ್ರೆ ಚಾಪಿಟರ್ ಅಂತ ಅರ್ಥ. ಚಾಪಿಟರ್ ಅಂತ ಕೇಳಿದ್ರೆ ಅದು ತಲೆ ಮೇಲೆ ಆ ಕೊಂಡೆ ಇದೆಯಲ್ಲ, ಆ ಕೊಂಡೆ ಮೇಲೆ ಹಾಕಿರೋದನ್ನ ಅವಾಗೆ ತೋರಿಸ್ನಲ್ಲ, ಇಲ್ಲಿ ಮೇಲೆ ಇರೋದು ಅಲ್ವಾ, ಇದೆ ಬಹಳ ಮುಖ್ಯ. ಇವು ಕೂಡ ಅದರಲ್ಲಿ ಇತ್ತಂತೆ. ಇದೇ ತರ ತೆರೆಗಳು ಎಲ್ಲಿ ಇತ್ತು? 20 ಕಂಬಗಳು ಇತ್ತು ಅಂತ ನೋಡ್ತೀವಿ. ಇವಾಗ ಮತ್ತೆ ಎಲ್ಲಿಗೆ ಹೋಗ್ಬಿಡೋಣ ಅಂತ ಕೇಳಿದ್ರೆ 17ನೇ ಅಧ್ಯಾಯ, ಅದರಲ್ಲಿ 27ನೇ ಅಧ್ಯಾಯ ಹೋಗ್ಬಿಡೋಣ. ಹೇಳಿ ಬ್ರದರ್. 27ನೇ ಅಧ್ಯಾಯದಲ್ಲಿ 9, 10 ಓದಿದ್ರಲ್ಲ, ಎಷ್ಟು? 11 ಆಯ್ತು ಬ್ರದರ್. 11 ಆಯ್ತಲ್ಲ, ಹಂಗೆ ಹೋದ್ರಿ. ಕಂಬಗಳ ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವಾಗಿರಬೇಕು. ಆಮೇಲೆ ಪಶ್ಚಿಮ ಕಡೆಯಲ್ಲಿ ಅಂಗಳದ ಅಗಲಕ್ಕೆ 50 ಮೊಳ ಉದ್ದವಾದ ತೆರೆಗಳು 10 ನೋಡ್ರ, ಕಂಬಗಳು. ಹಿಂಗಾದ್ರೆ ಪಶ್ಚಿಮ ಕಡೆ ಅಲ್ಲಿ ಅಂತ ಹೇಳ್ತಾರೆ. ಪಶ್ಚಿಮ ಅಂದ್ರೆ ಯಾವ ಕಡೆ ಅಂತ ಕೇಳಿದ್ರೆ ವೆಸ್ಟ್ ಅಲ್ವಾ. ಪಶ್ಚಿಮ ಕಡೆಯಲ್ಲಿ ಏನಾಗ್ಬೇಕಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಪಶ್ಚಿಮ ಅಂತ ಹೇಳಿದ್ರೆ ಉತ್ತರ ಅಲ್ಲ, ಪಶ್ಚಿಮ ಆಮದು. ಪಶ್ಚಿಮದಲ್ಲಿ ಏನಾಗಿರ್ಬೇಕಂದ್ರೆ 50 ಮೊಳ ಇರ್ಬೇಕಂತೆ. ಇವಾಗ ಒಂದ್ ಕಡೆ ಸಹೋದರರೇ, ಈ ಕಡೆ 100 ಮೊಳ, ಆ ಕಡೆ 100 ಮೊಳ. ಅದೇ ತರ ಫಸ್ಟ್ ನೋಡ್ಕೊಂಡ್ಬಿಟ್ರಿ 20 ಕಂಬಗಳು ಒಂದ್ ಕಡೆ ಇರಬೇಕು. ಅದೇ ತರ ಆ ಕಡೆ ಕೂಡ 20 ಕಂಬ ಇರಬೇಕು ಅಲ್ವಾ. ಪಶ್ಚಿಮ ಕಡೆ ಏನಾಗಿರ್ಬೇಕಂತ ಕೇಳಿದ್ರೆ ಅಲ್ಲಿ 50 ಮೊಳ ಏನಾಗಿರ್ಬೇಕಂದ್ರೆ ಆ ನಾರ ಬಟ್ಟೆಯ ತೆರೆಯನ್ನು ಏನ್ ಮಾಡ್ಬೇಕಂದ್ರೆ 50 ಮೊಳವನ್ನು ಇರಬೇಕು. ಆಮೇಲೆ ಓದನ ಸಿಸ್ಟರ್. 50 ಮೊಳ ಉದ್ದವಾದ ತೆರೆಗಳು 10 ಕಂಬಗಳು 10 ಗದ್ದಿಗೆ ಕಲ್ಲುಗಳು ಇರಬೇಕು. ನೋಡಿದ್ರ, ಹಂಗಾದ್ರೆ ಇಲ್ಲಿಗೆ ಕೂಡ ನೀವು ನೋಟ್ ಮಾಡ್ಬೇಕು. ಅಲ್ಲಿಗೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿಗೆ 20 ಕಂಬಗಳು ಇರಬೇಕು, ಅಲ್ಲಿಗೆ 10 ಕಂಬಗಳು ಇರಬೇಕು. ಓಕೆ, 20, 20, 50, 10 ಅಂದ್ರೆ 20, 20, 10 ಕಂಬಗಳು ಇರಬೇಕು. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಆಮೇಲೆ ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಿರಬೇಕು. ನೋಡಿ, ಈಗ ನೋಡ್ಬೇಕಾದ್ರೆ ಇಲ್ಲಿ ಒಂದು ಟ್ರಾಜಿಡಿ ಇದೆ. ಏನ್ ಟ್ರಾಜಿಡಿ ಅಪ್ಪ ಅಂತ ಹೇಳಿದ್ರೆ ಸಹೋದರರೇ, ಪೂರ್ವ ಇದರಲ್ಲಿ ದಿಕ್ಕಲ್ಲಿ ಅಲ್ಲಿ ಕೂಡ 50 ಮೊಳ ಏನು ಇರ್ಬೇಕಂದ್ರೆ ಇರ್ಬೇಕು. ಆದ್ರೆ ಇಲ್ಲಿ ಏನಪ್ಪಾ ನಡೆಯುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ಬಾಕಲು ಬರ್ಬೇಕೀಗ ಅಲ್ವಾ. ಆ ದಿಕ್ಕಲ್ಲಿ ಬಾಕಲು ಬರಬೇಕು. ಬಾಕಲು ಬರಂಗಿದ್ರೆ ಅದೇ ತರ 50 ಮೊಳ ಹಂಗೆ ಕಟ್ಬಿಟ್ಟಿದ್ರೆ ಈ ಕಡೆ 50 ಮೊಳ ಕಟ್ಟಂಗೆ ಒಂದೇ ಸಾರಿ ಕಟ್ಬಿಟ್ರೆ ಅದು ಬಾಕಲು ಬರಂಗಿಲ್ಲ. ಹಾಗಾದ್ರೆ ಇದಕ್ಕೆ ಸರಿಯಾದ ಒಂದು ಅಳತೆಯನ್ನ ಕೊಡ್ತಾರೆ. ಇದೆಲ್ಲ ತಂದೆ ದೇವ್ರು ಕೊಟ್ಟಿರುವ ಬ್ಲೂ ಪ್ರಿಂಟ್. ಇವಾಗ ನೋಡ್ರಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಓದನ ಸಿಸ್ಟರ್, ಓದ್ರಿ ಹಂಗೆ. ಅಲ್ಲಿ ಬಾಗಲಿನ 2 ಕಡೆಯಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ನೋಡಿದ್ರೆ ಹಂಗಾದ್ರೆ ಮೊದಲು ಏನ್ ಮಾಡ್ಬೇಕಂದ್ರೆ
ಈ ತೆರೆ ಇಟ್ಟಿರುವ ಬಾಕ್ಲ ಕಡೆ ಒಂದ್ ಕಡೆ 15 ಮೊಳೆ ತೆರೆಗಳನ್ನ ಇಡಬೇಕು, ಅದಕ್ಕೆ 3 ಕಂಬ ಇರಬೇಕು. ಮತ್ತೆ ಇನ್ನೊಂದು ಕಡೆ ಅದು ಕೂಡ ಏನಾಗ್ಬೇಕು, 15 ಮೊಳ ಇರಬೇಕು, ಅದಕ್ಕೆ 3 ಕಂಬ ಇಡಬೇಕು. ಇವಾಗ ನೋಡ್ರಿ 15 ಎಷ್ಟಾಯ್ತು ಅಂತ ಹೇಳಿದ್ರೆ 30 ಆಯ್ತು. ಇವಾಗ ನಾವು ಆ ಒಂದು ಬಾಕ್ಲಿನ ಅಳತೆ ಎಷ್ಟು ಅಂತ ಈಸಿಯಾಗಿ ನಾವು ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಅದನ್ನ ಅಳತೆ ಮಾಡ್ಬೋದು. ನೋಡ್ರಿ ಒಂದ್ ಕಡೆ 15 ಇರ್ಬೇಕು, ಇನ್ನೊಂದು ಕಡೆ 15 ಇರ್ಬೇಕು, 30 ಆಯ್ತು. ಟೋಟಲ್ ಎಷ್ಟು ಇರಬೇಕು, ಒಂದು ತೆರೆ ಒಂದ್ ಕಡೆ ಇರಬೇಕು ಅಂದ್ರೆ 50 ಮೊಳ ಇರಬೇಕು. ಇವಾಗ ಎಷ್ಟು ಕಮ್ಮಿ ಇದೆ, 15 ಹೋದ್ರೆ ಎಷ್ಟು ಕಮ್ಮಿ ಇದೆ ಅಂದ್ರೆ 20. ಹಂಗಾದ್ರೆ ಬಾಕ್ಲಿನ ಸೈಜು ಎಷ್ಟಪ್ಪ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಬಾಕ್ಲಿನ ಸೈಜು ಎಷ್ಟು, ಆ ಅಳತೆ ಎಷ್ಟು ಅಂದ್ರೆ ಓದ್ರಿ. ಅಂಗಳದ ಬಾಗಿಲಲ್ಲೇ 20 ಮೊಳದ ಪರದೆಯೂ ಇರಬೇಕು. ನೋಡ್ರಿ ಅಂಗಳದಲ್ಲಿ ಆ ಪರದೆ ಎಷ್ಟಿರ್ಬೇಕು ಅಂದ್ರೆ ಆ ಪರದೆಯಲ್ಲಿ 20 ಮೊಳ ಇರ್ಬೇಕ್ರಿ. ಇವಾಗ ಕ್ಲಿಯರ್ ಆಗಿ ನಮಗೆ ಏನ್ ಬಂದ್ಬಿಡ್ತು ಅಂತ ಕೇಳಿದ್ರೆ ಈ ಒಂದು ಕ್ಯಾಲ್ಕುಲೇಷನ್ ಬಂದ್ಬಿಡ್ತು. ನೋಡ್ರಿ 50, 15 ಒಂದ್ ಕಡೆ, 15 ಇನ್ನೊಂದ್ ಕಡೆ, ಅಲ್ಲಿಗೆ 3 ಕಂಬ ಇರಬೇಕು, ಇಲ್ಲಿಗೂ 3 ಕಂಬ ಇರಬೇಕು. ಆದ್ರೆ ಬಾಕ್ಲು ಎಷ್ಟಿರ್ಬೇಕಂದ್ರೆ 20 ಇರಬೇಕು. ಆ 20 ಅಳತೆ ಕರೆಕ್ಟ್ ಆಗಿ 20 ಇರಬೇಕು ಅಂತ ಹೇಳ್ಬಿಟ್ರು. ಆ 20ಗೆ 4 ಕಂಬಗಳು ಇರ್ಬೇಕಂತ. ಅದು ಕೂಡ ಓದ್ಬಿಡಿ ಸಿಸ್ಟರ್ ಹಂಗೆ. ಅದನ್ನು ಉರಿ ನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳುಳ್ಳ ದಾರದಿಂದ ಬೂಟೆಧಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಯಾವ ತರ ಮಾಡಿಸ್ಬೇಕಂದ್ರೆ ಈ ಬಟ್ಟೆಗಳು ಒಬ್ರು ಇದನ್ನ ಬಹಳ ಒಂದು ವಿಚಿತ್ರವಾದ ಒಂದು ಕೆಲಸಗಳನ್ನ ಮಾಡ್ಬೇಕು. ಇದೆಲ್ಲ ಮುಂದೆ ಆಮೇಲೆ ಓದೋಣ ಒಂದೊಂದು ವಿಷಯ ಕೂಡ. ಫಸ್ಟ್ ಇದನ್ನ ಮುಗಿಸೋಣ, ಆಮೇಲೆ ಕಂಟಿನ್ಯೂ ಮಾಡಿ. ಬಾಗಿಲಿಗೆ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಸುತ್ತಲಿರುವ ಎಲ್ಲಾ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳು, ಬೆಳ್ಳಿಯ ಕೊಂಡಿಗಳು, ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಹಂಗಾದ್ರೆ ಏನ್ ಐತೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಇವೆಲ್ಲ ಅಂಗಳದಲ್ಲಿ ಇರುವ ಎಲ್ಲಾ ಇದಕ್ಕೂ ಏನ್ ಮಾಡ್ಬೇಕಂದ್ರೆ ಬೆಳ್ಳಿಗಳು ಇರ್ಬೇಕು, ಕಟ್ಟುಗಳು ಇರಬೇಕು. ಇವೆಲ್ಲ ಕಟ್ಟಿಸಲು ಸುತ್ತಲೂ ಏನ್ ಮಾಡಿದಾರೆ ನೋಡ್ರಿ, ಎಲ್ಲ ಬೆಳ್ಳಿಲೇ ಕಟ್ಟಿದ್ದಾರೆ. ಅದು ಬೆಳ್ಳಿ ಇರಬೇಕು ಅಂತದ್ದು ಹೇಳಿದಾರೆ ತಂದೆ ದೇವರು. ಅದಕ್ಕೆ ಒಂದು ಅರ್ಥ ಇದೆ. ಏನಕ್ಕಪ್ಪ ಬೆಳ್ಳಿ, ಕೆಳಗೆ ಇರುವ ಆ ಒಂದು ಕಲ್ಲುಗಳು ಇಟ್ಟಿರುವ ಅದ್ ಏನಕ್ಕೆ ತಾಮ್ರದಲ್ಲಿ, ಈ ಒಂದು ಜಾಲಿ ಮರದ ಒಂದು ಆ ಕಲ್ಲುಗಳಕ್ಕೆ ಇಟ್ಟಿರುವ ತಾಮ್ರ, ಮೇಲಿರೋದು ಬೆಳ್ಳಿ. ಆಮೇಲೆ ಅಲ್ಲಿ ಇದು ಕಟ್ಟಿಗೆ ಏನೆಲ್ಲ ಕಟ್ಟುತ್ತಾರೋ ಆ ಮೊಳೆಗಳೆಲ್ಲ ಕೂಡ ಏನಾಗಿರುತ್ತೆ ಅಂತ ಕೇಳಿದ್ರೆ ಎಲ್ಲ ಬೆಳ್ಳಿಯಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ರು. ಸರಿ, ಆಮೇಲೆ ಅದನ್ನ ಎಷ್ಟನೇ ವಾಕ್ಯ ಓದ್ತಾ ಇದ್ರಿ ಸಿಸ್ಟರ್? 17 ಆಯ್ತು ಬ್ರದರ್. ಆಮೇಲೆ 18. ಅಂಗಳವು 100 ಮೊಳ ಉದ್ದವಾಗಿಯೂ 50 ಮೊಳ ಅಗಲವಾಗಿಯೂ ಇರಬೇಕು. ಅದರ ಸುತ್ತಲಿರುವ ಪರದೆಯು ಉರಿ ನಾರಿನ ಬಟ್ಟೆಯಿಂದುಂಟಾಗಿ 5 ಮೊಳ ಎತ್ತರವಿರಬೇಕು. ಅದಕ್ಕೆ ಸೇರಿದ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳಾಗಿರಬೇಕು. ಗೂಡಾರದ ಸಕಲ ವಿಧವಾದ ಕೆಲಸಕ್ಕೆ ಬೇಕಾದ ಉಪಕರಣಗಳು, ಗೂಡಾರದ ಗೂಟಗಳು, ಅಂಗಳದ ಗೂಟಗಳು ತಾಮ್ರದವುಗಳಾಗಿರಬೇಕು. 18 ತನಕ ಹೋದ್ರಿ ಸಾಕಷ್ಟೇ. ಹಂಗಾದ್ರೆ ಅಂಗಳವ ಒಂದು 100 ಮೊಳ ಏನಾಗಿರ್ಬೇಕು ಅಂತ ಕೇಳಿದ್ರೆ ಉದ್ದವಾಗಿರ್ಬೇಕು. 5 ಮೊಳ 50 ಮೊಳ ಏನಾಗಿರ್ಬೇಕಂದ್ರೆ ಅದು ಅಗಲವಾಗಿರ್ಬೇಕು. ಆದ್ರೆ ಸುತ್ತಲೂ ನೋಡ್ಬೇಕಾದ್ರೆ ಸಹೋದರರೇ ಇದು ಎಷ್ಟು ಎತ್ತರ ಇರ್ಬೇಕ್ರಿ, ಎಷ್ಟು ಎತ್ತರ ಇರ್ಬೇಕು? ಯಾರಾದ್ರೂ ಓದಿದ್ರೆ ಜ್ಞಾಪಕ ಇದೆಯಾ? ಇದು ಎಷ್ಟು ಎತ್ತರ ಇರ್ಬೇಕ್ರಿ? ಅಲ್ಲ, 50. ಇದನ್ನ ಸೈಜ್ ನಾವು ಕಂಡಿಡ್ದೀವಿ. ಈಗ ಆ ಸೈಜ್ ಏನಂತ ಕೇಳಿದ್ರೆ ಆ ಉತ್ತರ ಆಮೇಲೆ ಅದರ ಒಂದು ಅಗಲ ಏನಂತ ನೋಡಿದೀವಿ. ಅದು 100/50, 100ಕ್ಕೆ 50 ಇದೆ, 100ಕ್ಕೆ 50 ಓಕೆ. ಈಗ ಉತ್ತರ ಎಷ್ಟು, ಹೈಟ್ ಎಷ್ಟಿತ್ತು? ಇದದ್ದು ಹೈಟ್ ಎಷ್ಟಿತ್ತು ಯಾರು ಹೇಳ್ತೀರಾ? 15 ಮೊಳ ಇಲ್ಲ, ಮತ್ತೆ ಹೋದ್ರಿ. 5 ಮೊಳ ಎತ್ತರವಿರಬೇಕು. ಎಷ್ಟು? 5 ಮೊಳ. 5 ಮೊಳ ಬಹಳ ಮುಖ್ಯ. ಎಷ್ಟಂತ ಕೇಳಿದ್ರೆ 5 ಮೊಳ ಎತ್ತರವಾಗಿ ಇರಬೇಕು. ನೋಡ್ರಿ ಸಹೋದರ ಸಹೋದರಿ, ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ 5 ಮೊಳ ಎತ್ತರವಾಗಿ ಇರಬೇಕು. ನಮ್ಗೆ ಗೊತ್ತಿದೆ. ಇವ್ ನೋಡ್ರಿ, ಹಂಗಾದ್ರೆ ಇದನ್ನ ಸೈಜ್ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ರಿ. ಈ ಒಂದು ಅಂಗಳದ ಸೈಜು ಎಷ್ಟಪ್ಪ ಅಂತ ಕೇಳಿದ್ರೆ 100ಕ್ಕೆ 50, 100/50, 100ಕ್ಕೆ 50 ಇತ್ತು. ಇದರ ಒಂದು ಎತ್ತರ ಎಷ್ಟಪ್ಪ ಅಂತ ಕೇಳಿದ್ರೆ 5.
100/50 ಅಂಡ್ ಹೈಟ್ ಈಸ್ 5. ಇವಾಗ ಇದು ಬಹಳ ಕ್ಯಾಲ್ಕುಲೇಷನ್ ಬರ್ತಾನೆ ಇರ್ತದೆ, ಇದನ್ನ ಮಾತ್ರ ಮರಿಬೇಡ್ರಿ, ಅವಾಗ ಜ್ಞಾಪಕ ಇಟ್ಕೊಳ್ರಿ. ಸರಿ, ಹಿಂಗಿರುವಾಗ ಸಹೋದರ ಏನ್ ನಡೀತು ಅಂತ ಹೇಳುವಾಗ ಇಲ್ಲಿ ನೋಡ್ರಿ 20/20 ಎಷ್ಟು. ಹಂಗಾದ್ರೆ ಇಲ್ಲಿ ಬಾಕ್ಲಿಗೆ ನಾನು ಒಂದು ಮುಂಚೆನೆ ನಾವು ಓದಿದೀವಲ್ಲ, ಆ ಬಾಕ್ಲಿಗೆ ಎಷ್ಟಿರ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ರು ಅಲ್ವಾ. ಬಾಕ್ಲು ಎಷ್ಟಿರ್ಬೇಕಂದ್ರೆ 20 ಇರ್ಬೇಕು ಅಲ್ವಾ. 20 ಇರ್ಬೇಕು. ಮೊಲ ಅಂತ ಕೊಟ್ಟಿದ್ದಾರೆ ಸಹೋದರಿಯರೇ. ಆಕ್ಚುಲಿ ನಾವು ಯಾವಾಗ ನಮ್ಮ ಅಳತೆ ಹೆಂಗಿರ್ತದೆ ಅಂತ ಕೇಳಿದ್ರೆ, ನಾವೆಲ್ಲ ಒಂದು ಅಡಿಯಲ್ಲಿ ಮಾಡ್ತೀವಿ ಅಲ್ವಾ. ಒಂದ್ ಅಡಿ, 2 ಅಡಿ, 3 ಅಡಿ ಅಂತ ಮಾಡ್ತಿದ್ದು. ಆದ್ರೆ ಬೈಬಲ್ ಅಲ್ಲಿ ಅಡಿಗಳು ಅಂತ ಎಲ್ಲೂ ಉಪಯೋಗ ಮಾಡಿಲ್ಲ. ಎಲ್ಲಿ ಎಲ್ಲಾ ಅಲ್ವಾ. ದೇವದರ್ಶನ ಮತ್ತೆ ನೋವಾ ಕಟ್ಟಿದ ನಾವೇ ಆಗ್ಲಿ, ಮತ್ತೆ ಸಾಲಮನ್ ಕಟ್ಟಿದಂತ ಆಲಯವಾಗ್ಲಿ, ಇವೆಲ್ಲ ಕೂಡ ಮೊಲದಲ್ಲೇ ಇರ್ತದೆ. ಓಕೆ, ಇದಕ್ಕೆ ಎಲ್ಲ ಒಂದು ಯಾವ್ದೋ ಒಂದು ಸಂಬಂಧಗಳೈತೆ. ಇವೆಲ್ಲ ಹೋಗ್ತಾ ಹೋಗ್ತಾ ನೋಡ್ತೀವಿ, ಎಲ್ಲ ಮೆಜರ್ಮೆಂಟ್ಗಳು ಹೆಂಗೆ ಒಂದೇ ಮೆಜರ್ಮೆಂಟ್ಗಳು ಬಂದವೆ ಅಂತ ಕೂಡ ನೋಡ್ತೀವಿ. ಸರಿ, ಹಾಗಾದ್ರೆ ಈ ಬೇರೆ ಬೈಬಲ್ ಅಲ್ಲಿ ಏನಾದ್ರೆ ಬೇರೆ ಟ್ರಾನ್ಸ್ಲೇಷನ್ ಬೇರೆ ಇದೆ ಬ್ರದರ್, ಏನಾದ್ರೆ ಬೇರೆ ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ ಬಿಟ್ಟು ಟ್ರಾನ್ಸ್ಲೇಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಇದು ಮೊಲ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅದು ಅಡಿಯಲ್ಲಿ ಮಾಡ್ಬಿಟ್ಟವ್ರೆ. ಕೆಲವು ಮೊಲ ಅರ್ಥ ಆಗ್ಲಿಲ್ಲ ಅಂದ್ಬಿಟ್ಟು ಅಡಿ ಕೂಡ ಕೊಟ್ಬಿಟ್ಟವ್ರೆ. ಕೆಲವು ಅಡಿ, ಇವಾಗ ಒಂದು ಮೊಲ ಎಷ್ಟು ಅಡಿ? ಯಾರಿಗಾದ್ರೆ ಐಡಿಯಾ ಇದೆಯಾ? ಒಂದು ಮೊಲ ಎಷ್ಟು ಅಡಿ ರೀ? ಒಂದು ಮೊಲ ಅಂದ್ರೆ 1.5 ಅಡಿ. 1.5 ಅಡಿ. ಸರಿ, ಹೌದು, ಒಂದು ಮೊಲಕ್ಕೆ 1.5 ಅಡಿ. ಇಷ್ಟರ್ 18 ಇಂಚಸ್ ಬರುತ್ತೆ. ಅದು ಒಂದಡಿ. ಒಂದು ಮೊಲಕ್ಕೆ, ಒಂದು ಮೊಲ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಅಡಿ ಅಂತ ಕೇಳಿದ್ರೆ 1.5 ಅಡಿ. ಓಕೆ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ರಿ. ಅದು 1.5 ಅಡಿ ಅಂತ ಕೊಟ್ಟಿರ್ತಾರೆ. ಹಂಗ 1.5 ಅಡಿಯಲ್ಲಿ ನೀವು ಲೆಕ್ಕ ಮಾಡ್ಕೊಂಡ್ಬಿಟ್ರೆ ಬೇರೆ ತರ ಲೆಕ್ಕ ಬಂದ್ಬಿಡ್ತದೆ. ಅದನ್ನ ಹಂಗೆ ಸೈಡ್ಗೆ ಇಟ್ಬಿಟ್ರಿ. ನಾವು ಮೊಲದಲ್ಲೇ ಹೋಗೋಣ. ಸರಿ, ಇಲ್ಲಿಗೆ ಬಾಕ್ಲು ಎಷ್ಟಪ್ಪ ಅಡಿ ಇತ್ತು, ಎಷ್ಟು ಮೊಳ ಇತ್ತು, ಸಾರಿ ಅಡಿ ಅಲ್ಲ, ಎಷ್ಟು ಮೊಳ ಇತ್ತು ಅಂತ ಕೇಳಿದ್ರೆ 20ಗೆ ಏನ್ರಿ 20. ಅದನ್ನ ಎಷ್ಟ್ರಿ? ಅರ್ಥ ಆಯ್ತಾ? ಎಷ್ಟು ಅಗಲ ಎಷ್ಟಿತ್ತು ಅದ್ರದ್ದು ಅಗಲ ಎಷ್ಟಿತ್ತು ಆ ಬಾಕಳದು? 5 ಮೊಳ ಹೈಟ್. ಸರಿ, ಮತ್ತೆ ನಾನು ಕೇಳ್ತೀನಿ, ಅದಕ್ಕೆ ನಾನು ಫಸ್ಟೇ ನೋಡಿ ಅಂತ ಹೇಳಿದೆ. ಈ ಸಹೋದರಿಯರೇ ನೋಡ್ರಿ, ಇದು 50 ಮೊಳ ಇರಬೇಕು. ಯಾಕಡೆ ಈ ಒಂದು ಈಸ್ಟ್ ಸೈಡ್ ಬಾಕ್ಲಿ ಇರೋ ಕಡೆ, ಅಲ್ಲಿಗೆ ಪೂರ್ವ ಕಡೆಗೆ ಏನು ಇರ್ಬೇಕಂದ್ರೆ 50 ಮೊಳ ಇರಬೇಕು. ಅದರಲ್ಲಿ ತಂದೆ ದೇವರು ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಒಂದ್ ಕಡೆ 15, ಇನ್ನೊಂದು ಕಡೆ 15 ಇರ್ಬೇಕು. 15 ಎಷ್ಟಾಯ್ತು? 30 ಆಯ್ತು. ಹಂಗಾದ್ರೆ ಬಾಕಲ್ ಸೈಜ್ ಏನು? 20 ಮೊಳ. 20 ಮೊಳ. ಜ್ಞಾಪಕ ಇಟ್ಕೊಳ್ರಿ. ಹಂಗ ನೋಡಿದ್ರೆ 20 ಮೊಳ ಆಯ್ತು. ಹಂಗಾದ್ರೆ ಬಾಕ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಬಾಕ್ಲಿ ಎಷ್ಟು ಅಂತ ಕೇಳಿದ್ರೆ 20 ಮೊಳ. ಜ್ಞಾಪಕ ಇಟ್ರಿ. ಆವಾಗ ಅದರ ಉತ್ತರ, ಅದರ ಒಂದು ಎತ್ತರ ಎಷ್ಟು ಅಂತ ಹೇಳಿದ್ರೆ, ಅದರ ಎತ್ತರ ಬಂದು 5, ಮೇಲೆ ಹೈಟ್ ಬಂದು 5. ಹಂಗಾದ್ರೆ ಈ ಬಾಕಿಲಿನ ಒಂದು ಸೈಜ್ ಎಷ್ಟಪ್ಪ ಅಂತ ಕೇಳಿದ್ರೆ 20ಗೆ 5. ಜ್ಞಾಪಕ ಇಟ್ಕೊಳ್ರಿ, 20ಗೆ 5. ನಮಗೆಲ್ಲ ಗೊತ್ತಿದೆ ಸಹೋದರಿ 20ಗೆ 5 ಅಂತ ಹೇಳಿದ್ರೆ ಎಷ್ಟು? 20ಗೆ 5 ಎಷ್ಟಾಗತ್ತೆ? 25. ಇಲ್ಲ, 25 ಹೆಂಗ್ ಬರುತ್ತೆ? 20 into 5. 20 into 5 100 ಆಯ್ತು brother. 100 20 into 5 ಏನಂತ ಕೇಳಿದ್ರೆ 100 ಅಂತ ಅರ್ಥ. 100 ಅಂದ್ರೆ ಬೈಬಲ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, 100 ಅಂದ್ರೆ ಪರ್ಫೆಕ್ಟ್ ಅಂತ ಅರ್ಥ. ಪರಿಪೂರ್ಣತೆಯ ಅಂತ ಹೇಳ್ತಾರೆ. ಪರಿಪೂರ್ಣೆಯ ಪರ್ಫೆಕ್ಟ್ ಯಾರು ಅಂತ ಹೇಳಿದ್ರೆ ಯೇಸು. ನೋಡ್ಬೇಕಾದ್ರೆ ಅದಕ್ಕೆ ನಾನೇ ಬಾಕ್ಲು ಅಂತ ಹೇಳಿದ್ರು. ಜ್ಞಾಪಕ ಇದೆಯಾ? ನಾನೇ ಬಾಕ್ಲು ಅಂತ ಹೇಳುವಾಗ, ಇವಾಗ ಈ ದೇವದರ್ಶನ ಗುಡಾರದಲ್ಲಿ ಎಲ್ಲೆಲ್ಲಾ 100 ಬರ್ತದೋ ಅದು ಯಾರ ಹೋಳಿಗೆ ಆಗ್ತದೆ ಅಂತ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಇದೆಲ್ಲ ಕ್ರಿಸ್ತನಿಗೆ ಬರ್ತದೆ. ವೇರ್ ಆಲ್ ಎಲ್ಲೆಲ್ಲ 100 ಬರುತ್ತೋ, 100 ಎಲ್ಲಿ ಬರುತ್ತೋ, ಕ್ಯಾಲ್ಕುಲೇಷನ್ ಮಾಡಿ ಎಲ್ಲಿ 100 ಬರುತ್ತೋ ಅದೆಲ್ಲ ಏನ್ ಲೆಕ್ಕ ಅಂತ ಹೇಳಿದ್ರೆ ಅದು ಕ್ರಿಸ್ತನಿಗೆ ಹೋಲಿಕೆ. ಯಾಕಂದ್ರೆ ನೋಡ್ರಿ ಸಹೋದರರೇ, ಯೇಸು ಕ್ರಿಸ್ತನು ಅವ್ರು ಹೇಳಿದ್ರು ನಾನೇ ಬಾಕಿಲು, ಆಮೇಲೆ ಏನಂತೆ, ನಾನೇ ಮಾರ್ಗವು, ನಾನೇ ಆಮೇಲೆ ಸತ್ಯ ಜೀವ. ದೇವದರ್ಶನ ಗುಡಾರದಲ್ಲಿ ಎಷ್ಟು ಪರದೆ ಇತ್ತು ಅಂತ ಹೇಳಿದ್ರೆ ನಾವು ನೋಡ್ತೀವಿ 3 ಇತ್ತು ಅಂತ ನೋಡ್ತೀವಿ ಅಲ್ವರ ಸಹೋದರರೇ? ಎಷ್ಟಿತ್ತು?
ಒಂದ್ ನಿಮಿಷ. 100 ಇತ್ತು. ಓಕೆ, 100 ಇತ್ತು ಅಂತ ಕೂಡ ನಾವು ನೋಡ್ತೀವಿ. ಮೊದಲು ನಾವು ಎಲ್ಲಿ ನೋಡೋಣ ಅಂತ ಹೇಳಿದ್ರೆ, ನೋಡ್ರಿ ಈ ಪಿಲ್ಲರ್ಸ್ ಯಾವ ತರ ಇಕ್ಕಿದ್ರು ಅಂತ, ಈ ಕಂಬಗಳು ಅಂತ ಫಸ್ಟ್ ನೋಡ್ಬಿಡೋಣ. ಇಲ್ಲಿ ನೋಡ್ರಿ ಈ ಕಂಬಗಳು. ಇವಾಗ ನಾನು ಈ ದೇವದರ್ಶನ ಗುಡಾರ ಒಂದು ಸ್ಕೆಚ್ ಕೊಟ್ಟಿದ್ದಾರೆ. ಆ ಸ್ಕೆಚ್ ಬಂದು ಯಾಕಪ್ಪ ಇಲ್ಲಿ 20 ನಾವು ಕೇಳ್ಬೋದು, ಏನಕ್ಕೆ 20 ಕಂಬಗಳು ಇಟ್ಟಿದ್ರು, ಯಾಕೆ 10 ಕಂಬ ಒಂದ್ ಕಡೆ 20 ಕಂಬ ಇಟ್ಟಿದ್ರು, ಏನಕ್ಕೆ ಅಂತ ಹೇಳಿದ್ರೆ, ಇದರ ಸೈಜ್, ಇದರ ಒಂದು ಮೆಷರ್ಮೆಂಟ್ ಎಷ್ಟು ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ. 100 ಕ್ಯೂಬಿಟ್ಸ್ ಅಂತ ಕೇಳಿದ್ರೆ 100 ಮೊಲ ಇತ್ತು. ಈಗ 100 ಮೊಲಕ್ಕೆ ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ, ಒಂದು ಗ್ಯಾಪ್ ಕೊಡ್ಬೇಕು, ಒಂದು ಸ್ಥಳ ಕೊಡ್ಬೇಕು, ಒಂದೊಂದು ಕಂಬಕ್ಕೆ ಒಂದೊಂದು ಸ್ಥಳ ಕೊಡ್ಬೇಕು. 20 ಕಂಬ ಇಟ್ಟು ಸ್ಥಳ ಕೊಡ್ಬೇಕು. ಎಷ್ಟು ಸ್ಥಳ ಕೊಡೋಕಾಗುತ್ತೆ ಅಂತ ಹೇಳಿದ್ರೆ 5 ಮೊಲ ಗ್ಯಾಪ್ ಕೊಡ್ಬೇಕು. ಹಂಗಾದ್ರೆ ಒಂದು ಕಂಬ ಇಟ್ಟು 5 ಮೊಲ, ಒಂದು ಕಂಬ ಇಟ್ಟು 5 ಮೊಲ, ಒಂದು ಕಂಬ ಇಟ್ಟು 5 ಮೊಲ, ಹಿಂಗೆ ಹಾಕಿದ್ರೆ ಎಷ್ಟು ಕಂಬ ಬರುತ್ತೆ ರೀ? 20 ಕಂಬ ಬರುತ್ತೆ. ಕರೆಕ್ಟಾ? ನೋಡ್ರಿ, ಇಲ್ಲಿ 20 ಕಂಬ ಬರುವಾಗ ಇದರ ಉತ್ತರ ಎಷ್ಟಿದೆ? 20 ಫೀಟ್. ಉದ್ದ 20 ಮೊಳ ಅಂತಂದ್ರೆ ಉದ್ದ 100 ರೀ. ಉದ್ದ 100 ಇದೆ ಅಲ್ವರ? ನೋಡಿದ್ರೆ ಮೇಲೆ ನಾನು ಹಾಕಿದ್ದೀನಿ, ಇಲ್ಲಿಗೆ ಹಾಕಿದ್ದೀನಿ ನೋಡ್ರಿ. ಇಲ್ಲಿ ನೋಡಿ, ನಾನು 1, 2 ಪಿಂಕ್ ಕಲರ್ಗಳು ಕೊಟ್ಟಿದ್ದೀನಿ ಇಲ್ಲಿಗೆ. ಈ ಕಲರ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 20 ಕಂಬ ಯಾವ ತರ ಇರ್ಬೇಕಂದ್ರೆ, ನೀವು ಕೈಯಲ್ಲಿ ಹಾಕಿದ್ರೆ ಈ 20 ಇಲ್ಲಿರುವ 60 ಕಂಬ ಸೆಟ್ ಆಗೋದಿಲ್ಲ. ಆದ್ರೆ ಯಾವ ತರ ಇರ್ಬೇಕಂದ್ರೆ, ಎಲ್ಲಿ ನೀನ್ ಸ್ಟಾರ್ಟ್ ಮಾಡ್ತೀಯೋ, ಎಲ್ಲಿ ನೀನು ಶುರು ಮಾಡ್ತೀಯೋ ಅದ್ರ ಮೇಲೆ ಮತ್ತೆ ಕಂಬ ಬರಬಾರ್ದು. ಸುತ್ತಲೂ ಕರೆಕ್ಟ್ ಆಗಿ 60 ಕಂಬ ಬರಬೇಕು. ಹಂಗಾದ್ರೆ ಇಲ್ಲಿ ಹೇಳ್ತಾರೆ ನೋಡಿ, 20 ಕಂಬ ಒಂದ್ ಕಡೆ ಬರಬೇಕು. ಅದರಲ್ಲಿ ಒಂದೊಂದು ಕಂಬಕ್ಕೂ ಎಷ್ಟು ಒಂದು ಜಾಗ ಇರ್ಬೇಕಂದ್ರೆ 5 ಮೊಲ ತೆರ, ಒಂದೊಂದು ತೆರೆ ಕೂಡ, ಆ ಒಂದು ನಾರ ಬಟ್ಟೆ ಇದೆಯಲ್ಲ, ಆ ನಾರ ಬಟ್ಟೆದ ತೆರೆಗಳು 5 ಮೊಲ ಇರ್ಬೇಕಪ್ಪ. ಸರಿ, ಇದು ನೋಡ್ಬೇಕಾದ್ರೆ ಇದು 5 ಮೊಲ ಒಂದ್ ಕಡೆ ನೋಡ್ರಿ, 20 100 ಬಂದ್ಬಿಡ್ತಾ. ಈಗ 100 ಮೊಲಕ್ಕೆ 20 ಪಿಲ್ಲರ್, 20 ಪಿಲ್ಲರ್ಸ್ ಇಂಟು 5, 20 ಕಂಬ 5 ನಾರೆ ಬಟ್ಟೆ ಅಂತ ಹೇಳಿದ್ರೆ 5 ಮೊಲ ಕೊಡ್ಬೇಕು ಅಂದ್ರೆ 20 ಇಂಟು 5 ಮತ್ತೆ ಹಾಕಿದ್ರೆ, ಸೋದರ ನೋಡಿ 20 ಕಂಬ ಇದೆಯಲ್ಲ, ಇದ ಉತ್ತರ ಹೇಳ್ಬೇಕಾದ್ರೆ ಎಷ್ಟು ಉದ್ದ ಇದೆ? ಹೈಟ್ 5 ಮೊಳ ಉದ್ದ ಇದೆ ಸಿಸ್ಟರ್. ಈ ಒಂದು ಇದೆಯಲ್ಲ, ಗೋಡೆ ಇದೆಯಲ್ಲ, ಈ ಸುತ್ತಲೂ ಗೋಡೆ ಇದೆಯಲ್ಲ, ಆ ನಾರ ಬಟ್ಟೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನೋಡ್ರಿ, ಈ ನಾರ ಬಟ್ಟೆ ಎಷ್ಟು ಉದ್ದ ಇದೆ ಜ್ಞಾಪಕ ಇಟ್ಕೊಳ್ರಿ ಯಾವಾಗೂ. ಎಲ್ಲಾ ಕಡೆ ಸುತ್ತಲೂ ಎಷ್ಟಿರ್ಬೇಕು? ಎಷ್ಟಿದೆ ಈಗ? 5 ಮೊಳ. ಸುತ್ತಲೂ 5 ಮೊಳ ಇರ್ಬೇಕು. ಸುತ್ತಲೂ ಎಲ್ಲಿರ್ಬೇಕು? 5 ಮೊಳ. ಯಾವ ಡಿಫರೆನ್ಸ್ ಇಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ವಾಕ್ಯ 27 18ನೇ ವಾಕ್ಯ ಒಂದ್ಸತಿ ಓದ್ಬಿಡ್ರಿ ಸಿಸ್ಟರ್. ಅಂಗಳವು 100 ಮೊಳ ಉದ್ದವಾಗಿಯೂ 50 ಮೊಳ ಅಗಲವಾಗಿಯೂ ಇರಬೇಕು. ಆಮೇಲೆ ಅದರ ಸುತ್ತಲಿರುವ ಪರದೆಯು ಉರಿ ನಾರಿನ ಬಟ್ಟೆಯಂದುಂಟಾಗಿ 5 ಮೊಳ ಎತ್ತರವಿರಬೇಕು. ನೋಡಿ, ಇಲ್ಲೇ ಸೈಜ್ ಕೊಟ್ಬಿಟ್ರು ಅಲ್ಲಿಗೆ. ಹಂಗಾದ್ರೆ 100 ಮೊಳ, 100ಗೆ 50 ಮೊಳ, ಇದು 100ಗೆ 50 ಮೊಳ. ಆಮೇಲೆ ಇದು ಎತ್ತರ ಎಷ್ಟು ಇರ್ಬೇಕಂದ್ರೆ, ಇದು 5 ಇರ್ಬೇಕು, ಹೈಟ್ ಬಂದು 5 ಇರ್ಬೇಕು ಅಂತ ಕರೆಕ್ಟ್ ಆಗಿ ಕೊಟ್ಬಿಟ್ರಿ ಇಲ್ಲಿಗೆ. ಇವಾಗ ನೋಡ್ರಿ, ಕ್ಲೀನ್ ಆಗಿ ಇದಕ್ಕೆ ನಾನು ಹೇಳೋದು, 20 ಕಂಬದಲ್ಲಿ 20 ಪಿಲ್ಲರ್ಸ್, 20 ಕಂಬ, ಅದಕ್ಕೆ ಅದರ ಒಂದು ಎತ್ತರ ಎಷ್ಟು ಇರ್ಬೇಕು ಅಂದ್ರೆ 5 ಮೊಳ ಇರ್ಬೇಕು. ಮತ್ತೆ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 20ಗೆ 25 ಎಷ್ಟಾಯ್ತು? 100 ಆಯ್ತು. ಮತ್ತೆ ನೋಡ್ರಿ, ಇಲ್ಲಿ 100, ಇಲ್ಲಿ 100 ಬರುತ್ತೆ ಅಂತ ನೋಡ್ತೀವಿ. ಮತ್ತೆ ನೋಡ್ರಿ, ಇವಾಗ ಏನಂತ ಕೇಳಿದ್ರೆ, ಒಂದೊಂದು ವಿಷಯ ಕೂಡ ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ. ಆಮೇಲೆ ನಾವು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋಣ, ಒಳಗೆ ಹೋಗಿ ಎಲ್ಲ ನೋಡೋಣ. ನೋಡ್ರಿ, ಈ ತರ ಬಂದು ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿ ನೀನು ಶುರು ಮಾಡ್ತೀಯೋ ಅಲ್ಲಿ ಮತ್ತೆ ಇನ್ನೊಂದು ಅದ್ರ ಪಕ್ಕದಲ್ಲೋ ಅದು ಹಿಂದ್ಗಡೆನೋ ಕಂಬ ಇಡಬಾರ್ದು. ಹಂಗಾದ್ರೆ ಎಲ್ಲಿ ಇಟ್ಟಿರ್ಬೇಕು? ಪಕ್ಕದಲ್ಲೇ ಇಡ್ಬೇಕು. ಇದೇ ತರ ಸುತ್ತಲೂ ನಾನು ಹಾಕಿದ್ದೀನಿ ನೋಡಿ ಕಲರ್ ಅಲ್ಲಿ, ಇದೇ ತರ ಮಾಡ್ತಾ ಇದ್ರು. ಪ್ರತಿಯೊಂದು ಸಮಯ ಕೂಡ, ಪ್ರತಿಯೊಂದು ಎಲ್ಲೆಲ್ಲಾ ನಿಲ್ಲಿಸ್ತಾರೋ, ಎಲ್ಲೆಲ್ಲಾ ಅವ್ರ ತಂದೆ ದೇವರು ಅವರಿಗೆ ಈ ಗುಡಾರ ಹಾಕೋನುವಾಗ
ಇದೇ ರೀತಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಅವ್ರು ಹಾಕ್ಬೇಕಾಗಿತ್ತು. ಹಾಗೆ ಇದು ಒಳಗೆ ಇದ್ದಿದ್ದಂತ ಎಷ್ಟು ತೆರೆಪ ಇತ್ತು, ಎಷ್ಟು ಡೇರ ಇತ್ತು ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿಗೆ ಫಸ್ಟ್ ನಾವು ನೋಡ್ತೀವಿ. ಎಲ್ಲಿ ಇದು ಒಂದು ಬಾಕಿಲಲ್ಲಿ ಇತ್ತು. ಆ ಬಾಕಿಲ ಒಂದು ಸೈಜ್ ಎಷ್ಟಪ್ಪ? ಆ ಬಾಕಿಲ ಸೈಜ್ ಎಷ್ಟು ಅಂತ ಕೇಳಿದ್ರೆ 20x5 ನೋಡಿದೀವಲ್ಲ, 20ಗೆ 5 100 ಮೊಳ ಇತ್ತು. ಹಾಗಾದ್ರೆ ದೇವದರ್ಶನ ಗೂಡಾರದೊಳಗೆ ಇದ್ದಿದ್ದಂತ ಅಲ್ಲಿದ್ದ ಒಂದು ತೆರೆ 3 ತೆರೆ ಇತ್ತು ಅಲ್ಲಿಗೆ ಅಲ್ವಾ. ಆ ಡೇರಾ ಒಂದು ಇತ್ತು, 3 ಇತ್ತು, 2 ಇತ್ತು ಇನ್ನ ಮುಂದೆ ಇರುವಾಗ ಇದರ ಸೈಜ್ ಏನು, ಇದರ ಒಂದು ಮೆಷರ್ಮೆಂಟ್, ಇದರ ಅಳತೆ ಏನು ಅಂತ ನೋಡ್ಬೇಕಾದ್ರೆ ಇದರ ಅಳತೆ ಏನ್ರಿ? ಯಾರಿಗಾರು ಗೊತ್ತಿದ್ಯಾ? ಸರಿ, ಯಾರಿಗೂ ಗೊತ್ತಿಲ್ಲ. ಹಂಗಾದ್ರೆ ಇದರ ಅಳತೆ ಏನು ಇವಾಗ ನಾವು ಶುರು ಮಾಡೋಣ. ಹೆಂಗೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇದರ ಅಳತೆ ಏನು ಅಂತ ಹೇಳಿದ್ರೆ ಇದು ಹಂಗೆ ಅಳತೆ ಕೊಡಲ್ಲ. ಆದ್ರೆ ನಾವು ಇವಾಗ ಅಳತೆಯನ್ನ ಏನ್ ಮಾಡ್ಬೇಕು, ಲೆಕ್ಕ ಮಾಡ್ಕೊಬೇಕು. ಯಾವ ತರ ನೋಡೋಣ? ವಿಮೋಚನಾ ಕಾಂಡದಲ್ಲಿ 26ನೇ ಅಧ್ಯಾಯ 15, 16 ವಾಕ್ಯ ಓದ್ರಿ. ಗೂಡಾರಕ್ಕೆ ಬೇಕಾದ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿಸಬೇಕು. ಪ್ರತಿಯೊಂದು ಚೌಕಟ್ಟು 10 ಮೊಳ ಉದ್ದವಾಗಿಯೂ 1.5 ಮೊಳ ಅಗಲವಾಗಿಯೂ ಇರಬೇಕು. ಹಂಗಾದ್ರೆ ಇದು ನೋಡ್ರಿ, ಇದು ಎಷ್ಟು ಎತ್ತರ ಇರ್ಬೇಕಂದ್ರೆ ಇದು 10 ಮೊಳ 10 ಎತ್ತರ ಇರಬೇಕು. ಹೈಟ್, ಇದರ ಹೈಟ್ ಎಷ್ಟು ಇರ್ಬೇಕಂದ್ರೆ 10. ನೋಡ್ರಿ, ಇದ್ರಲ್ಲಿ ನಾನು ಹಾಕ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಚೌಕಟ್ಟು ಎಷ್ಟು ಇರ್ಬೇಕು ಅಂತ ಕೇಳಿದ್ರೆ 10 ಮೊಳ ಇರ್ಬೇಕಂತೆ. ಆದ್ರೆ ಹಂಗಲ ಒಂದು ಹೈಟ್ ಎಷ್ಟು ಇರ್ಬೇಕು, ಅದು ಎತ್ತರ ಎಷ್ಟು ಇರ್ಬೇಕಂದ್ರೆ 5. ಆದ್ರೆ ಈ ದೇವದರ್ಶನ ಗುಡಾರ ಒಳಗಿರುವ ಚೌಕಟ್ಟುಗಳು ಎಷ್ಟು ಉದ್ದ ಇರ್ತದೆ ಅಂತ ಹೇಳಿದ್ರೆ ಅದು 10 ಮೊಳ ಇರ್ತದೆ. ಇದಕ್ಕಿಂತ ಡಬಲ್ ನೋಡಿದ್ರೆ. ಹಂಗಾದ್ರೆ ಇದರ ಸೈಜ್ ಏನು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಈ ತೆರೆಯ ಒಂದು ಸೈಜ್, ಒಳಗೆ ಇದ್ದಿದ್ದಂತ ತೆರೆಯ ಒಂದು ಸೈಜು ಎಷ್ಟಪ್ಪ ಇತ್ತು ಅಂತ ಹೇಳಿದ್ರೆ ಅದು 10x10, 10ಗೆ 10. ಆಕ್ಚುಲಿ ನೀವು ದೇವದರ್ಶನ ಗುಡಾರ ಎಷ್ಟಿದೆ ಗೊತ್ತಾ? 10x20, 20ಗೆ 10 ಇದೆ. ಓಕೆ, 20ಗೆ 10 ಇರೋದು ಟೋಟಲ್. ಆದ್ರೆ ಅದರ ಒಂದು ಸೈಜ್ ನೋಡ್ಬೇಕಾದ್ರೆ, ಅದರ ಎತ್ತರ ಆಮೇಲೆ ಅದರ ಒಂದು ಅಗಲ ನೋಡ್ಬೇಕಾದ್ರೆ ಎಷ್ಟಿತ್ತು ಅಂತ ಕೇಳಿದ್ರೆ ಇಲ್ಲಿಗೆ 10x10, ಆ ತೆರೆಗಳೆಲ್ಲ ಇದ್ದಿದ್ದಂತ 3 ತೆರೆಗಳು 10x10. 10x10 ಅಂದ್ರೆ ಎಷ್ಟು? 10ಗೆ 10. 10x10 ಅಂದ್ರೆ 100. ಮತ್ತೆ ನೋಡ್ರಿ, ಈ ತೆರೆಗಳೆಲ್ಲ ನಾವು ನೋಡಿದ್ರಿ 100 ಬರೋದು ಒಳಗೆ. ಹಂಗಾದ್ರೆ ಈ 100 ಅಂತ ಹೇಳುವಾಗ ಜಾಗದಲ್ಲಿ ನಮ್ಗೆಲ್ಲ ಗೊತ್ತಿದ್ದಂತ ವಿಷಯ ಏನಂತ ಸಹೋದರ ಸಹೋದರಿಯರೇ? ಎಸ್, ನಮಗ್ ಗೊತ್ತು, ಕ್ರಿಸ್ತನು. ನೋಡ್ರಿ, ಅದಕ್ಕೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳುವ ಕ್ರಿಸ್ತನು. ನೋಡಿ, ಅದಕ್ಕೆ ನಾವು ಯಾವ ಶೂನ್ಯ, ನಾವೆಲ್ಲ ಬಂದು ಒಂದು 0. ನಮ್ಮ ಲೆಕ್ಕ ಪ್ರಕಾರ ನೋಡ್ಬೇಕಾದ್ರೆ ನಮ್ಮನ್ನ ಹೆಂಗಪ್ಪ ಒಂದು ಪರಿಶುದ್ಧ ಸ್ಥಳಕ್ಕೆ ನಾವು ಹೋಗೋದು ಸಾಧ್ಯವಾಗುತ್ತಾ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ಕೊಂಡ್ಬಿಟ್ರೆ ಖಂಡಿತ ಸಾಧ್ಯ ಆಗಲ್ಲ. ಆದ್ರೆ ನಾವು ಒಂದು ಶೂನ್ಯವಾಗಿರುವ ನಾವು ನಮ್ ಪಕ್ಕದಲ್ಲಿ 1 ಹಾಕಿದ್ರೆ ಎಷ್ಟಾಗುತ್ತೆ? 100 ಅಲ್ವಾ? ಕ್ರಿಸ್ತನು. ಹಂಗಾದ್ರೆ ಕ್ರಿಸ್ತನಂತೆ ಒಬ್ಬ ನಮ್ಮಲ್ಲಿ ಇರುವಾಗ ಆ 100ಗೆ, ಪರ್ಫೆಕ್ಷನ್ಗೆ, ಆ ಪರಿಪೂರ್ಣತೆಗೆ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಪರಕ್ಕೆ ಇರುತ್ತೆ. ಹಂಗಾದ್ರೆ ಈ ಡೇರಾ ಕೂಡ ನಾವು ನೋಡ್ತೀವಿ. ಮೊದಲು ಇದ್ದಂತ ಅದು ಕೂಡ 100, 100. ಮುಂದೆ ಇದ್ದಿದ್ವ ಈ 2 ತೆರೆಗಳಿದೆ, ಅದು ಕೂಡ 100, 100, 100 ಅಂತ ನೋಡ್ತೀವಿ. ಸಹೋದರ ಸಹೋದರರು, ಹಿಂಗಿರುವಾಗ ಯೇಸು ಕ್ರಿಸ್ತನು ಹೇಳಿದಂತ ಮಾತು ನಮಗೆಲ್ಲ ಗೊತ್ತು. ಆಗಿರುವಾಗ ಇವಾಗ ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಮತ್ತೆ ಇವಾಗ ಏನ್ ಮಾಡೋಣ ಅಂತ ಕೇಳಿದ್ರೆ ಒಂದು ಸ್ಕ್ರೂಟನೈಸ್ ಅಂದ್ರೆ ಮನ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಾ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ. ಆ ಲಿಸ್ಟ್ ಅಲ್ಲಿ ನೋಡ್ಬೇಕಾದ್ರೆ ಇವಾಗ ಈ ಅಗಲ ಅಂತ ಹೇಳುವಾಗ ಎಷ್ಟು ಉದ್ದ ಎಷ್ಟು ಅಗಲ ಇತ್ರಿ? 100 ಅಗಲ 50. 100ಗೆ ಸಿಸ್ಟರ್ ನೀವು ಮೇರಿ ಸಿಸ್ಟರ್ ನೀವ್ ಹೇಳ್ಬೇಡ್ರಿ, ಸಿಸ್ಟರ್ ಸಿಸ್ಟರ್ ಹೇಳ್ತಾರೆ. 100ಗೆ 50 ಅಲ್ವಾ? 100/50 ಇತ್ತು. ಆಮೇಲೆ ಎಷ್ಟು ಕಂಬಗಳಿತ್ತು? ಅದು ಪಶ್ಚಿಮ ಮತ್ತೆ ಪೂರ್ವ ಕಡೆ ಇದ್ದಿದ್ದಂತ ಕಂಬಗಳು ಇತ್ತು. ಎಷ್ಟು ಕಂಬಗಳಿತ್ತು? 20. ಅದು ಯಾವ ಕಡೆ? ಉತ್ತರ ದಕ್ಷಿಣ ಕಡೆ ಇತ್ತು. ಅದು
ಇದು 10 ಬ್ರದರ್ ಈ ಕಡೆ. ಇದು ಬಂದು 10 ಇದನ್ನ ಜ್ಞಾಪಕ ಇಟ್ಕೋ. ಯಾಕಂದ್ರೆ ಆ ದಿಕ್ಕುಗಳಿದೆಯಲ್ಲ, ಆ ದಿಕ್ಕುಗಳು ಸತ್ಯ ಇದೆ. ಆ ದಿಕ್ಕುಗಳಲ್ಲಿ 10 ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಎಲ್ಲಾ ವಿಷಯಗಳಿಗೂ ಯಾವುದೋ ಒಂದು ವಿವರಣೆ ಇಟ್ಟಿದ್ದಾರೆ ದೇವರು, ಅದು ಉದ್ದೇಶ ಇಟ್ಟಿದ್ದಾರೆ. ಅದನ್ನ ಮರಿಬಾರದು. ಹಂಗಾದ್ರೆ ಆ ಕಡೆ ಇರುವ ಪಶ್ಚಿಮ ಕಡೆ ಮತ್ತೆ ಪೂರ್ವ ಕಡೆ ಇರುವಾಗ ಅದನ್ನ 10 ಕಂಬ ಈ ಕಡೆ 10 ಕಂಬ ಇಲ್ಲಿಗೆ ಇಟ್ಟವ್ರೆ. ಆಮೇಲೆ 20 ಕಂಬ ಉತ್ತರ ಕಡೆ, ಆಮೇಲೆ ದಕ್ಷಿಣ ಕಡೆ ಬಂದು ಏನಾಗಿದೆ ಅಂತ ಕೇಳಿದ್ರೆ 20 ಕಂಬ ಇಟ್ಟಿರೋದು ಅಂತ ನೋಡ್ತೀವಿ. ಹಂಗಾವಾಗ ಇಲ್ಲಿಗೆ ಏನ್ಸ್ರಿ ಅಂಗಳದ ಬಾಕಲು ಮಾತ್ರ ಎಷ್ಟಿತ್ತು? ಅಂಗಳದ ಬಾಕಲು ಮಾತ್ರ ಎಷ್ಟಿತ್ತು ಅಂತ ಹೇಳಿದ್ರೆ ಎಷ್ಟಿತ್ರಿ? ಇದು ಮರಿಲೇಬೇಡ್ರಿ. 20 ಮೊಲ ಇತ್ತು. 20ಗೆ ಎಷ್ಟಿತ್ತು ಅಂತ ಕೇಳಿದ್ರೆ 5 ಇತ್ತು ಅಂತ ನೋಡ್ತೀವಿ. ಆಮೇಲೆ ಬಾಕಿಲಿನ 2 ಕಡೆ, ಇದು ಕೂಡ ಮುಖ್ಯ, ಬಾಕಿಲಿನ 20 ಮೊಲ ಹೋಯ್ತಲ್ಲ, 2 ಕಡೆ ಇರ್ಬೇಕು. ಆ 2 ಕಡೆ ಮುಂದೆ ಯಾವ ಕಡೆ ಅಂತ ಕೇಳಿದ್ರೆ ದಕ್ಷಿಣ ಕಡೆ ನೀವು ನೋಡ್ಬೇಕಾದ್ರೆ, ಈ ಪೂರ್ವ ಕಡೆ ನೋಡ್ಬೇಕಾದ್ರೆ ಏನಂತ ಕೇಳಿದ್ರೆ 20 ಮೊಲ ಹೋದ್ಮೇಲೆ ಈ ಕಡೆ 15 ಈ ಕಡೆ 15 ಇರ್ಬೇಕು ಅಲ್ವಾ? ಇದನ್ನ ಕೂಡ ನೀವು ಜ್ಞಾಪಕ ಇಟ್ಕೊಳ್ರಿ. ಸರಿ, ಹಿಂಗಿರುವಾಗ ಸಹೋದರರೇ ಇವೆಲ್ಲ ಏನಪ್ಪಾ ಇವೆಲ್ಲ ಅಂತ ಹೇಳಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಇವಾಗ ಅದನ್ನವೇ ನಾವು ಸ್ಟಡಿ ಮಾಡಕ್ಕೆ ಹೋಗ್ತೀವಿ. ಒಂದೊಂದು ಕೂಡ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಏನಪ್ಪಾ ಅದು ನಮಗೆ ಪ್ರತಿನಿಧಿಸ್ತದೆ, ಅದು ಇವೆಲ್ಲ ಏನ್ ರೆಪ್ರೆಸೆಂಟ್ ಆಗುತ್ತೆ, ಏನಕ್ಕೆ ತಂದೆ ದೇವ್ರು ಎಷ್ಟೊಂದು ಒಂದು ಬ್ಲೂ ಪ್ರಿಂಟ್ ಕೊಟ್ಟು, ಒಂದೊಂದು ಅಳತೆಯನ್ನ ಕೊಟ್ಟು, ಒಂದೊಂದು ವಸ್ತುಗಳು ಕೂಡ ಇಷ್ಟೇ ಇರ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಕೊಟ್ಟಿರೋದಿಕ್ಕೆ ಬಹಳ ಒಂದು ಇದಕ್ಕೆ ಸೂಕ್ಷ್ಮ ಇದೆ. ಅದನ್ನ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರಿಯರೇ. ಹಂಗಿರುವಾಗ ನಾವು ಇದ್ರ ಬಗ್ಗೆ ನೋಡಿ, ಯಾವ್ದ್ರ ಬಗ್ಗೆ ಇವತ್ತು ನಾವು ಈ 2 ವಿಷಯಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಒಂದು ಅಂಗಳದ ಬಗ್ಗೆ ಒಂದು ಸ್ಟಡಿ ಮಾಡ್ತೀವಿ, ಇನ್ನೊಂದು ಯಾವ್ದಂತ ಹೇಳಿದ್ರೆ ಒಳಗೆ ಇದ್ದಂತ ದೇವದರ್ಶನ ಗೂಡಾರ. ಈ 2ನ್ನು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಹೋದರ ಸಹೋದರಿ ಕಂಪೇರ್ ಮಾಡಿ ನಾವು ಇವತ್ತು ಸ್ಟಡಿ ಮಾಡ್ತೀವಿ. ಓಕೆ, ಸರಿ. ಮೊದಲನೇದು ನೋಡ್ಬೇಕಾದ್ರೆ ಏನಪ್ಪ ಇದು ಈ ಕಡೆ ಹೋಗ್ತಿಲ್ಲ. ಓಕೆ ಸಹೋದರ ಸಹೋದರಿಯರೇ, ಸಾರಿ, ಇಲ್ಲೊಂದು ಏನೋ ಡಿಸ್ಟರ್ಬೆನ್ಸ್ ಆಗೋಯ್ತು, ಇಲ್ಲಿಗೆ ಕನೆಕ್ಟ್ ಆಗ್ಲಿಲ್ಲ ನನ್ನ ಇದು. ಇಲ್ಲಿರುವಾಗ ಸಹೋದರ ಸಹೋದರಿಯರೇ ಇವತ್ತು ನಾವು ನೋಡ್ತಾ ಇರುವ ಯಾವ್ದ್ರ ಬಗ್ಗೆ ನೋಡ್ತೀವಿ ಅಂತ ಕೇಳಿದ್ರೆ ಒಂದು ಅಂಗಳ ಒಳಗೆ ಇರುವ ವಿಷಯಗಳು, ಆಮೇಲೆ ನೆಕ್ಸ್ಟ್ ಯಾವ್ದಂತ ಕೇಳಿದ್ರೆ ಆ ದೇವದರ್ಶನ ಗೂಡಾರ ಎನ್ನುವ 2 ಭಾಗಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಇವತ್ತು ಸ್ಟಡಿ ಮಾಡ್ತೀವಿ ಸಹೋದರ ಸಹೋದರಿಯರೇ. ಹೀಗಿರುವಾಗ ನಮಗೆಲ್ಲ ಗೊತ್ತಿದೆ ಈ 3 ವಿಷಯಗಳು ಯಾವ್ದು ಬಗ್ಗೆಪ್ಪ ಮಾತಾಡ್ತಾ ಇದೆ, ಯಾವ್ದು ಬಗ್ಗೆ ಮಾತಾಡ್ತಾ ಇದೆ ಅಂತ ನೋಡ್ಬೇಕಾದ್ರೆ ಇದು ಬಹಳ ಸುಲಭವಾಗಿ ನಾವು ಹೇಳ್ಬೋದು. ಏನಂತ ಕೇಳಿದ್ರೆ ನೋಡ್ರಿ, ಆಕ್ಚುಲಿ ನೀವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಇಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಇಲ್ಲಿ ನೋಡ್ರಿ, ಈ ಒಂದು 3 ಮೊದಲು ನಾನು ಹೇಳಿದಂತ ಪಾಳೆಯ, ಆಮೇಲೆ ಅಂಗಳ, ಆಮೇಲೆ ಇರುವ ದೇವದರ್ಶನ ಗುಡಾರ, ಇವಾಗ ಹೆಂಗಿರ್ತದೆ ಅಂತ ಕೇಳಿದ್ರೆ ಈಗ 4 ಒಳಗೆ ನಾವು ಲೋಕದ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ಬಿಟ್ರಿ. ಯಾಕಂದ್ರೆ ಲೋಕದ ಮಕ್ಕಳು ಹೆಂಗಿದ್ರು
ಬರುವ ಯುಗದಲ್ಲಿ ಅವರೆಲ್ಲ ಏನಾಗ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನಲ್ಲಿ ಬಲವಂತವಾಗಿ ಬರ್ತಾರೆ ಒಂದ್ ದಿವಸ ಅಲ್ವರ. ಅವ್ರಿಗೆ ಏನಿಲ್ಲ, ಅವ್ರಿಗೆ ಹೆಂಗಿದ್ರೂ ಬಲವಂತಾಗಿ ಕ್ರಿಸ್ತನೊಳಗೆ ಬರುವ ಒಂದು ಸ್ಥಿತಿ ಇರ್ತದೆ ಅವ್ರಿಗೆ. ಆದ್ರೆ ಇವಾಗ ಒಳಗೆ ಕ್ರಿಸ್ತನ ಒಳಗೆ ಬಂದು ಒಡಂಬಡಿಕೆ ಮಾಡಿರುವ ಒಂದು ಒಳಗೆ ನಾವು ಅಂಗಳದ ಒಳಗೆ ಬರುವಾಗ ಇವಲ್ಲಿ 3 ಏನಿದೆ ಅಂತ ಕೇಳಿದ್ರೆ ಪಂಗುಗಳೈತೆ, 3 ಭಾಗಗಳೈತೆ ಅಂತ ನೋಡ್ತೀವಿ. ಅದು ಏನಂತ ನಮ್ಗೆಲ್ಲ ಗೊತ್ತು. ಏನಂತ ಕೇಳಿದ್ರೆ ಮೊದಲು ಏನಂತ ಕೇಳಿದ್ರೆ ಸಹೋದರರೇ, ಕರೆಯಲ್ಪಟ್ಟವರು ಅಂತ ನಮ್ಗೆಲ್ಲ ಗೊತ್ತಿದೆ ಅಲ್ವಾ. ಕ್ರಿಸ್ತನ ಒಂದು ವಾಕ್ಯ ಕೂಡ ನಾವು ಯಾವ್ದು ಓದಿದೀವಿ ಅಂದ್ರೆ, ಕ್ರಿಸ್ತನಲ್ಲಿ ಒಬ್ರು ಕ್ರಿಸ್ತನೊಳಗೆ ಬರಬೇಕಾದ್ರೆ ಅವರು ಸತ್ಯನ ತಿಳ್ಕೊಂಡು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಂಡು ಆ ವಾಕ್ಯದ ಮುಖಾಂತರ ಒಬ್ರು ಆ ಕರೆಯನ್ನ ನೋಡ್ರಿ, ಎಲ್ಲರೂ ಕ್ರಿಸ್ತನೊಳಗೆ ಬರೋದಿಲ್ಲ. ಯಾರಪ್ಪ ಅವರು ಅರ್ಥ ಮಾಡ್ಕೊಂತ ಅಂತ ಕೇಳಿದ್ರೆ, ಆ ಕರೆಯನ್ನ ಯಾರು ಅರ್ಥ ಮಾಡ್ಕೊಂತಾರೋ, ಆ ಬಿರುದನ್ನ ಯಾರು ಪಡ್ಕೊಳ್ಳೋದಿಕ್ಕೆ ಅದನ್ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಾರೋ, ಅರ್ಥ ಮಾಡ್ಕೊಂಡಿದಾರೋ, ಇದೇ ಬಿರುದು ಇದಕ್ಕಾಗ ಓಡ್ತಿದೀನಿ ಅಂತ ಯಾರಪ್ಪ ಮನಸ್ಸಲ್ಲಿ ಇದೆಯೋ ಅವರೇ ಕ್ರಿಸ್ತನ ಯೋಜನೆ ಒಳಗೆ ಬರ್ಬೋದು, ದೇವರ ಯೋಜನೆದ ಒಳಗೆ ಬರ್ತಾರೆ. ಹಂಗಾದ್ರ ಆ ಅಂಗಳದ ಒಳಗೆ ಬರೋರು ಅಂತ ಹೇಳುವಾಗ ಹೂ ಕಮ್ಸ್ ಇನ್ ಟು ದ ಪ್ಲಾನ್ ಆಫ್ ಗಾಡ್, ದೇವರ ಒಂದು ಯೋಜನೆ ಒಳಗೆ ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಬರ್ತಾರೆ. ಅವರ ಲೆಕ್ಕ ತಗೊಂಡ್ಬಿಟ್ರೆ ಇಲ್ಲಿಗೆ 3 ಏನಾಗಿದೆ ಅಂತ ಕೇಳಿದ್ರೆ 3 ಪಂಗಗಳೈತೆ, 3 ಭಾಗಗಳಿದೆ. ಯಾರು ಅಂತ ಹೇಳಿದ್ರೆ ಕರೆಯಲ್ಪಟ್ಟವರು, ಆಮೇಲೆ ಯಾರ್ರಿ ದೇವರವ್ರನ್ನ ಆದುಕೊಂಡಿರೋರು, 3ನೇದು ಯಾವ್ರು ಅಂತ ಹೇಳಿದ್ರೆ ನಂಬಿಕೆ ಅಲ್ವಾ. ಇವಾಗ ನೋಡ್ರಿ ಇದರಲ್ಲಿ 3. ಇವಾಗ ಲೋಕನ ಬಿಟ್ಬಿಡ್ರಿ, ಲೋಕ ಬಿಟ್ಬಿಡಿ. ಲೋಕ ಏನಂತ ಹೇಳಿದ್ರೆ ಲೋಕ ಯಾವಾಗೂ ಮತ್ತೆ ಅವ್ರು ಬರ್ತಾರೆ ದೇವ್ರ ವಾಕ್ಯ ಕೇಳ್ಕೊಂಡು, ಎಲ್ಲ ಬರುವ ಯುಗದಲ್ಲಿ ಅವ್ರು ಬಂದು ಬಿಡ್ತಾರೆ. ಆದ್ರೆ ಇಲ್ಲಿಗೆ ಇರುವ ಆ ಅಂಗಳದ ಒಳಗೆ ನಾವು ಇವತ್ತ ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಇದೇ ಸ್ಟ್ರಕ್ಚರು, ಆದ್ರೆ ಹೊರಗಡೆ ಇರುವ ಯಾವ ಸ್ಟ್ರಕ್ಚರ್ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಏನಾಗಿದೆ ಅಂತ ಕೇಳಿದ್ರೆ, ಅಲ್ಲಿ ಪಾಳ್ಯದಲ್ಲಿ ಅವ್ರವ್ರು ಬಾಳ್ತಾ ಇದಾರೆ, ಒಂದು ಕೆಟ್ಟ ಕಾರ್ಯಗಳನ್ನ ಮಾಡ್ಕೊಂಡು ಆ ಕಡೆ ಇರೋರು ಅಂತ ಅವ್ರನ್ನ ಬಿಟ್ಬಿಡೋಣ. ದೇವರ ಯೋಜನೆಯಾದಿ ಆ ಡೇರ ಒಳಗೆ ಬಂದಿರೋರ ಬಗ್ಗೆ ಇವಾಗ ನಾವು ಮಾತಾಡ್ತೀವಿ. ಅದನ್ನ ನೋಡ್ಬೇಕಾದ್ರೆ ಇವ 3 ಯಾರಾದ್ರಿ ಕ್ಲಾಸ್ 3 ಕ್ಲಾಸ್ ಆಫ್ ಪೀಪಲ್ ಇದಾರೆ ಒಳಗೆ. ಅಂದ್ರೆ 3 ಭಾಗವು ಇರುವ ಯಾರ್ರಿ ಕ್ಲಾಸು. ಒಂದು ಕರೆಯಲ್ಪಟ್ಟವರು, ದೇವರು ಹಾದುಕೊಂಡಿರೋರು, ನಂಬಿಕೆಸ್ತರು. ಆದ್ರೆ ಇದರ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಇದಕ್ಕೆ ಅರ್ಥನೇ ಬೇರೆ. ಏನಂತ ಕೇಳಿದ್ರೆ, ಕರೆಯಲ್ಪಟ್ಟವರು ಅಂತ ಹೇಳಿದ್ರೆ ನಾವು ಹೆಂಗೆ ಫಾಲೋಅಪ್ ಕ್ಲಾಸ್ ತಗೊಂತೀವಿ, ಬೇಸಿಕ್ ಕ್ಲಾಸ್ ತಗೊಳ್ಳುವಾಗ ಕರೆಯಲ್ಪಟ್ಟವರು ಯಾರಪ್ಪ ಅಂತ ಕೇಳಿದ್ರೆ ಲೋಕದಿಂದ ಕರೆದಿರೋರು ಅಂತ ನೋಡ್ತೀವಲ್ಲ, ಹಂಗಲ್ಲ. ಜಸ್ಟಿಫೈ ಅಂತ ಹೇಳ್ತಾರೆ. ಜಸ್ಟಿಫೈ ಅಂದ್ರೆ ನೀತಿವಂತನಾಗಿ ಇದ್ದು ಕಾನ್ಸಿಕ್ರೇಟ್ ಮಾಡಿರೋರು ಒಳಗೆ ಏನಾಗ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ದೇವರ ವಾಕ್ಯ ಸತ್ಯವನ್ನ ಅರ್ಥ ಮಾಡಿಕೊಂಡು ಒಳಗೆ ಬಂದಿರುವವರು. ನೋಡ್ರಿ ಒಂದು ವಾಕ್ಯ ಕೊಡುವುದನ್ನ ಎಬೇಸ್ಯದಲ್ಲಿ 1ನೇ ಅಧಿಕಾರ 13-14 ಹೋದ್ರಿ ಅಧ್ಯಾಯದಲ್ಲಿ. ನಿಮ್ಮ ರಕ್ಷಣೆಯ ವಿಷಯವಾದ ಸ್ವಾರ್ಥ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದು ಎಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಆ ವಿಮೋಚನವೇ ದೇವರ ಸಂಚಕರನಾಗಿದ್ದಾನೆ. ನೋಡ್ರ ಸಹೋದರಿ, ಹಂಗಿರುವಾಗ ಯಾವಾಗ ನಾವು ನಿಮ್ಮ ರಕ್ಷಣೆಗೆ ಅಂತ ಹೇಳಿದ್ರೆ ವಿಶೇಷವಾದ ನಾವು ಸ್ವಾರ್ಥ ಎಂಬ ಸತ್ಯವನ್ನು ಕೇಳುವಾಗ ಅದರ ಮುಖಾಂತರ ದೇವರು ನಮ್ಮ ಒಂದು ಪವಿತ್ರ ಆತ್ಮ ನಮಗೂ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ, ಇದು ಯಾರಪ್ಪ ಅಂತ ಕೇಳಿದ್ರೆ ಈ ಅಂಗಳದೊಳಗೆ ಬರುವ ಜಸ್ಟಿಫೈಡ್ ಕ್ಲಾಸ್ ಅಂತ ಹೇಳ್ತಾರೆ. ಇವ್ರಿಗೆ ನೀತಿವಂತರು ಅಂತ ಬರ್ತಾರೆ ಅಲ್ವಾ. ಹಂಗಾದ್ರೆ ಇಲ್ಲಿ ಇರುವರು ಕಾಲ್ಡ್ ಗ್ರೂಪ್, ಇವರು ಒಂದು ಡಿಸಿಷನ್ ತಗೋಬೇಕು. ಇಲ್ಲಿಗೆ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿಗೆ ಎಲ್ಲ ಸತ್ಯವನ್ನು ಕೇಳಿದೀವಿ, ದೇವರ ಯೋಜನೆಯನ್ನ ತಿಳ್ಕೊಂಡಿದೀವಿ, ಎಲ್ಲಾ ಆಳವಾದ ಸತ್ಯವೊಂದು ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಅಗಾಧವಾದ ಒಂದು ಬೆಳಕಿಗೆ ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನ ಕರೆಸಿದ್ದಾರೆ, ಎಲ್ಲ ಗೊತ್ತಿದೆ, ನಮಗೆಲ್ಲ ಬಂದಿದ್ದಾರೆ. ಆದ್ರೆ ಇಲ್ಲಿ ಕಾನ್ಸಿಕ್ರೇಟೆಡ್ ಅಂತ ಒಳಗೆ ಜಸ್ಟಿಫೈ ಕ್ಲಾಸ್ ಅಂತ ಅವ್ರು ಬಂದ ಮೇಲೆ ಕೂಡ ನೀತಿವಂತರ ಆಗಿ ಕೂಡ ಕೆಲವರು ಏನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನ ಒಂದು ಸ್ಟೆಪ್ ತಗೊಂಡಿಲ್ಲ. ಯಾಕಂದ್ರೆ ನಾವು ಜನರಲ್ ಆಗಿ ಏನ್ ತಿಳ್ಕೊಂತೀವಿ, ನಾವೆಲ್ಲ ಕೂಡ ದೇವರಿಗೆ ಏನ್ ಮಾಡಿದೀವಿ, ಸಮರ್ಪಣೆ ಮಾಡಿದೀವಿ ಅಂತ ಹೇಳಿದ್ರೆ ಕೂಡ ತಂದೆ ದೇವರು ನಮ್ಮ ಸಮರ್ಪಣೆಯನ್ನು ಅವರು ಸ್ವೀಕರಿಸಿಕೊಂಡಿದಾರ ಅಂತ ನಮಗೆ ಗೊತ್ತಿದ್ಯಾ? ಅದು ಹೆಂಗ ನಾವು ಅರ್ಥ ಮಾಡ್ಕೊಳ್ಳೋದು?
ಯಾಕಂದ್ರೆ ನಾವೆಲ್ಲ ಕೂಡ ಏನ್ ಮಾಡ್ತೀವಿ, ಬಂದಿರ್ತೀವಿ ಒಳಗೆ. ಈ 3 ಕ್ಲಾಸ್ ಬಗ್ಗೆ ಹೇಳುವಾಗ ನೋಡ್ರಿ, ಇನ್ನೊಂದು ವಾಕ್ಯ ಕೂಡ ಓದೋಣ. ರೋಮಪ್ರಿಯರಿಗೆ 8ನೇ ಅಧ್ಯಾಯ 29-30. ಏಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಆಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡ್ರ, ಯಾರನ್ನ ಹಾದುಕೊಂಡಿದ್ರು? 28 ಓದ್ರಿ ಸಿಸ್ಟರ್, ಹಂಗೆ 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ನೋಡಿದ್ರ, ಕರೆಯಲ್ಪಟ್ಟವರು, ಹಾದ್ಕೊಂಡಿರೋರು. ನೋಡಿದ್ರ, ಮಹಿಮೆಯನ್ನ ದೇವರು ಯಾರಿಗೆ ಒಂದು ಯೋಜನೆಯನ್ನ ಇಟ್ಟಿದಾರೋ ಈ 3 ಜನರನ್ನು ಏನಾಗ್ಬೇಕು ಅಂತ ಕೇಳಿದ್ರೆ, ಕ್ರಿಸ್ತನ ಸಾರೂಪ್ಯಕ್ಕೆ ಏನಾಗ್ಬೇಕು ಅಂತ ಕೇಳಿದ್ರೆ ಅವರು ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಅವ್ರನ್ನ ಬದಲಾವಣೆ ಮಾಡ್ಕೊಬೇಕು. ಅವ್ರನ್ನ ತಿತ್ಕೊಂಡು ಮೊದಲನೇ ಸ್ಟೆಪ್ ಇವುಲ್ಲಿ ಬರ್ಬೇಕು ಸಹೋದರ ಸಹೋದರಿಯರೇ. ಎಸ್, ಏನಂತ ಕೇಳಿದ್ರೆ ಎಲ್ಲ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಎಲ್ಲ ನಡೆಯೋ ಎಲ್ಲಾ ಕಾರ್ಯಗಳು ಒಳ್ಳೇದಿಕ್ಕೆ. ದೇವರ ಒಂದು ಪ್ರೀತಿಯಲ್ಲಿ ನಾವ್ ಏನ್ ಮಾಡಿದ್ದೆ ಅಂತ ಕೇಳಿದ್ರೆ, ನಮ್ಮನ್ನ ಒಂದು ಉದ್ದೇಶಕ್ಕಾಗಿ ಏನ್ ಮಾಡಿದ್ದಾರೆ, ಕರೆದಿದ್ದಾರೆ ಅಂತ ಅನೇಕರಿಗೆ ಗೊತ್ತೇ ಇಲ್ಲ. ಸುಮ್ನೆ ಏನಾಗ್ತಾರೆ ಅಂತ ಕೇಳಿದ್ರೆ, ಒಂದು ಕ್ರಿಸ್ತನಾಗಿ ಇರೋದಕ್ಕೆ ಇಲ್ಲಿ ಬಂದಿಲ್ಲ ನಾವು. ಬರೀ ಒಂದು ಸಭೆಯಾಗಿ ಓಡೋದಕ್ಕೆ ಮಾತ್ರ ಇಲ್ಲಿ ಬಂದಿಲ್ಲ ನಾವು, ಅಲ್ವರ? ಬರೀ ಬಂದು ಒಂದ್ ಸಭೆಗೆ ಒಂದು ವಾರಕ್ಕೆ ಒಂದ್ಸತಿ ಹೋಗೋದು ಅಲ್ಲ, ಬರೀ ಕ್ಲಾಸ್ಗಳು ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇರೋದು, ಇಲ್ಲ ಬೈಬಲ್ಗಳು ಬರೀ ಓದ್ಕೊಂಡು ಅಲ್ಲ. ಬೇರೆ ಉದ್ದೇಶವನ್ನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಮಗೆ ಉದ್ದೇಶವನ್ನ ಕೊಟ್ಟಿದ್ದಾರೆ. ನಾವು ನೋಡ್ಬೇಕಾದ್ರೆ ಎಬೇಸ್ಯ 2ನೇ ಅಧ್ಯಾಯ 10ನೇ ವಾಕ್ಯ ಓದಿ ಸಿಸ್ಟರ್. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಸತ್ಕಾರ್ಯಗಳನ್ನು ನಾವು ಏನ್ ಮಾಡ್ಬೇಕಂತೆ? ನಾವು ಮೊದಲು ನಮಗೆ ಹೇಳ್ತಾರೆ, ಸತ್ಕಾರ್ಯಗಳನ್ನು ಮಾಡಕ್ಕೆ ನಮ್ಮನ್ನ ನೇಮಿಸಲ್ಪಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಮೊದಲು ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ, ಆ ಸತ್ಕಾರ್ಯದ ಒಳಗೆ ಅದಕ್ಕೆ ಕರೆದಿರೋದು. ಆದ್ರೆ ನಾವು ಸಾಮಾನ್ಯವಾಗಿ ಇರುವ ಕ್ರೈಸ್ತರಾಗಿ ಇರೋದಕ್ಕೂ ಅಲ್ವಾ, ಎಲ್ಲ ಬಂದು ಬರೀ ಹಾಡುಗಳು ಆಡ್ಕೊಂಡು ಇದೆಲ್ಲ ಒಳ್ಳೇದೇ ಮಾಡೋದೆ. ಆದ್ರೆ ಇದೆಲ್ಲ ನಮ್ಮ ಉದ್ದೇಶ. ಕ್ರಿಸ್ತನ ಇದಕ್ಕಾಗಿ ನಮ್ಮನ್ನ ಕರೆಯಲ್ಪಟ್ಟಿಲ್ಲ. ಹಂಗಾದ್ರೆ ಇದಕ್ಕಿಂತ ಒಂದು ಹೆಜ್ಜೆನ್ನ ನಾವು ಏನ್ ಮಾಡ್ಬೇಕಂದ್ರೆ ಮುಂದೆ ಇಡಬೇಕು ಅಂತ ಹೇಳ್ತಾರೆ ಅಲ್ವಾ. ಅಪೋಸ್ಟಲ್ ಪಾಲ್ ಹೆಂಗ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ಏನ್ ಅರ್ಥ ಮಾಡ್ಕೊಬೇಕು? ಫಿಲಿಪಿಯರಿಗೆ ಬರ್ದಿರುವ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ನೋಡ್ರಿ, ಅದರಲ್ಲಿ 13ನೇ ವಾಕ್ಯ ಓದ್ರಿ. ಸಹೋದರರೇ, ನಾನಂತೂ ಅದಲ್ಲ, 12 ಓದ್ರಿ. 12. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡಾನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಇದು ಬಹಳ ಮುಖ್ಯ. ನಾವು ನಮ್ಮ ಯೋಚನೆಯಲ್ಲಿ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದು, ಯಾವ್ದಕ್ಕಾಗಿ ನಮ್ಮನ್ನ ಹಿಡಿದುಕೊಂಡವನೋ, ಯಾತಕ್ಕಾಗಿ ನಮ್ಮನ್ನ ಹಿಡಿದಿದಾರೋ ಅದನ್ನ ನಾವು ಹಿಡ್ಕೊಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಸಹೋದರ ಸಹೋದರರೇ, ನಾವು ಬಂದಿರುವ ಈ ಒಂದು ಅಂಗಳ ಒಳಗೆ ಬರುವಾಗ ನಮಗೆ ತಂದೆಯ ದೇವರು ಎಷ್ಟೊಂದು ಇದು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ದಯವನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಒಂದಲ್ಲ ಎರಡಲ್ಲ ಸಹೋದರ ಸಹೋದರರೇ. ಈ ಒಂದು ರಕ್ಷಣೆ, ಈ ಒಂದು ಕರೆ ಏನು ವೃತ್ತವಾಗಿ ಹೋಗ್ಬಾರ್ದಂತೆ, ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ತಾರೆ. ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಯಾತಕ್ಕಾಗಿ ನನ್ನ ಕ್ರಿಸ್ತನ್ ಹಿಡಿದುನೋ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು. ಯಾತಕ್ಕಾಗಿ ಹಿಡಿದ್ರು? ಬರೀ ಸಭೆನ ಒಳಗೆ ಬರೀ ಪ್ರಸಂಗ ಮಾಡೋದಕ್ಕೆ ಮಾತ್ರ ಹಿಡಿದ್ರ ಅಂತ ಕೇಳಿದ್ರೆ ಇಲ್ಲ, ಅದರ ಉದ್ದೇಶ ಬೇರೆ ಇತ್ತು. ನೋಡ್ರಿ, ಇನ್ನೊಂದು ವಾಕ್ಯ ಕೂಡ ಓದೋಣ. 2ನೇ ಕೊರಿಂಥ್ಯ 6ನೇ ಅಧ್ಯಾಯ 1ನೇ ವಾಕ್ಯ. 2ನೇ ಕೊರಿಂಥ್ಯ ಬ್ರದರ್, 2ನೇ ಕೊರಿಂಥ್ಯ 6ನೇ ಅಧ್ಯಾಯ 1ನೇ ವಾಕ್ಯ.
ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಏನೇ ಎಚ್ಚರಿಸ್ತಾರೆ ಅಂತ ಕೇಳಿದ್ರೆ, ವ್ಯರ್ಥ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಡೋಂಟ್ ವೇಸ್ಟ್ ಮಾಡ್ಬೇಡ್ರಿ ಅಂತ. ನಿಮ್ಮ ಕರೆ ಎಷ್ಟೊಂದು ದೊಡ್ಡ ಕರೆ. ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ನಿಮ್ಮನ್ನ ಈ ಲೋಕದಿಂದ ನಿನ್ನ ಕರೆಸಿ ನೀತಿವಂತನಾಗೋದಿಕ್ಕೆ ನಿಮಗೆ ಇಷ್ಟೊಂದು ಸತ್ಯನ ಕೊಟ್ಟು ಎಲ್ಲ ಒಂದು ದೊಡ್ಡ ಒಂದು ಯೋಜನೆಯನ್ನ ನಿಮಗೆ ಕೊಡಿಸಿದ್ದು ಏನಕ್ಕೆ ಅಂತ ಕೇಳಿದ್ರೆ, ವ್ಯರ್ಥವಾಗಿರೋದಕ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀವು ಒಳಗೆ ಬಂದ ಮೇಲೆ ನಿಮ್ಮ ಹೆಜ್ಜೆ ಇನ್ನ ಮುಂದೆ ಒಂದು ಸ್ಟೆಪ್ ಇನ್ನ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ನಿಜವಾಗ್ಲು ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ನೋಡ್ರಿ ಇನ್ನು ವಾಕ್ಯ ನಾವೆಲ್ಲ ಇದೆಲ್ಲ ಓದಿದ್ದು ವಾಕ್ಯಗಳೇ ಅಲ್ವಾ. ಕೆಲವರು ಏನ್ ತಿಳ್ಕೊಂತಾರೆ ಅಂತ ಹೇಳಿದ್ರೆ, ಬ್ಯಾಪ್ಟಿಸಮ್ ತಗೊಂಡಿದೀವಿ, ದೀಕ್ಷಾಸ್ನಾನ ತಗೊಂಡಿದೀವಿ, ಯಾರನ್ನ ನಾವು ಸಮಾಧಾನ ಪಡಿಸೋದಿಕ್ಕೆ, ಯಾರನ್ನ ಖುಷಿ ಪಡೋದಿಕ್ಕೆ ನಾವು ದೀಕ್ಷಾಸ್ನಾನ ತಗೊಂಡಿದ್ದೀವಿ, ಯಾತಕ್ಕಾಗಿ ತಗೊಂಡಿದ್ದೀವಿ, ಯಾರ ಮೇಲೆ ನಾವು ಬಂದು ನಂಬಿಕೆ ಇಟ್ಟು ಈ ದೀಕ್ಷಾಸ್ನಾನ ತಗೊಂಡಿದ್ದೀವಿ? ನಾವು ತಂದೆ ತಾಯಿ ಅಲ್ಲ, ನಮ್ಮ ಮಕ್ಕಳಿಗಾಗ, ಇಲ್ಲ ಇದ್ದಿದ್ದಂತ ಸ್ಪೀಕರ್ಗಾಗ ನಮಗೆ ಏನೋ ವಾಕ್ಯಗಳೆಲ್ಲ ಹೇಳ್ಕೊಟ್ರಲ್ಲಪ್ಪ, ಅದ್ರಿಂದ ಅವ್ರು ಏನೋ ಬೇಜಾರ್ ಮಾಡ್ಕೊಂತಾರೆ ಅಂತ ಅವ್ರಿಗಾಗಿ ನಾವು ದೀಕ್ಷಾಸ್ನಾನ ತಗೊಂಡಿದೀವ? ಅಥವಾ ಇಲ್ಲ ನಮ್ಮ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಕ್ಳು ಹೇಳ್ತಾರೆ ಅಂತ ತಗೊಂಡಿದೀವ? ಏನ್ ಉದ್ದೇಶ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೊಬೇಕು. ಹಂಗಾದ್ರೆ ನಮ್ಮ ಉದ್ದೇಶ ಏನಂತ ಅಪೊಸ್ತಲ ಪೌಲ್ ಕ್ಲಿಯರ್ ಆಗಿ ಬರೀತಾರೆ. ಇದು ನಮ್ಮಲ್ಲಿ ಮನಸ್ಸಲ್ಲಿ ಇದೆಯಾ ಮೊದಲು ನಾವು ತಿಳ್ಕೊಬೇಕು. ಈ ಅಂಗಳದಲ್ಲಿ ಇರುವ ಎಲ್ಲರಿಗೂ ಯಾರಪ್ಪ ಇದ್ರ ಅಂಗಳದಲ್ಲಿ ಇದಾರೆ ಅಂತ ಕೇಳಿದ್ರೆ, ಇಂಥವರೇ ಇರ್ತಾರೆ ಅಂತ ಹೇಳ್ತಾರೆ ಅಪೊಸ್ತಲ ಪೌಲ್. ಯಾವುದು ನೋಡೋಣ, ರೋಮಬರಿಯರಿಗೆ 12ನೇ ಅಧ್ಯಾಯ 12, 1-2 ಮಾತ್ರ ಓದ್ರಿ ಸಿಸ್ಟರ್, ಟೈಮ್ ಆಯ್ತು. ಇನ್ನ 1-2 ವಾಕ್ಯ ಓದ್ಬಿಟ್ಟು ನಾವು ನೆಕ್ಸ್ಟ್ ವೀಕ್. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಏನ್ ಹೇಳ್ತಾರೆ ಅಂತಿದ್ರೆ, ಸಹೋದರರೇ, ದೇವರ ಕನಿಕಾರವನ್ನು ಏನಂದ್ರೆ ಅಂತ ಬರ್ತಾರೆ. ಹಂಗಾದ್ರೆ ದೇವರ ಚಿತ್ತ ಏನು ಅಂತ ನಿಮ್ಗೆ ನಿಮ್ಗೆಲ್ಲ ಗೊತ್ತಾಗಿ ಕೂಡ ನೀವು ನಿಮ್ಮ ಒಂದು ಸಜೀವವಾದ ನೀವು ಯಜ್ಞದ ಬಲಿಯನ್ನು ಇದ್ದೀರಲ್ಲ, ಇದು ನಾನು ಬೇಡ್ಕೊಂತೀನಿ ಅಂತ ಅಪೊಸ್ತಲ ಪೌಲ್ ಹೇಳ್ತಾರೆ. ಅಂತ ಕೇಳಿದ್ರೆ, ನಿಮ್ಮನ್ನ ಬೇಡ್ಕೊಂತೀನಿ ಅಂತ ಕೇಳ್ತಾರೆ ಸಹೋದರ ಸಹೋದರಿ. ಏನಕ್ಕೆ ಅಂತ ಕೇಳಿದ್ರೆ, ವ್ಯರ್ಥವಾಗಿ ನೀನ್ ಇರುವ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಕೂಡ, ದೇವರ ಯೋಜನೆ ತಿಳ್ಕೊಂಡು, ಇಷ್ಟೊಂದು ದೊಡ್ಡ ಕರೆಯನ್ನ ನಾವೆಲ್ಲ ಗೊತ್ತಿದ್ದು ನಮ್ಮ ಕರೆಯನ್ನು ನಾವು ವೇಸ್ಟ್ ಮಾಡಬಾರದು, ವ್ಯರ್ಥವಾಗಿ ಹೋಗಬಾರದು ಅಂತ ಕ್ರಿಸ್ತನ ಇವರು ಅಪೊಸ್ತಲ ಪೌಲ್ ನಮಗೆ ಫೋರ್ಸ್ ಮಾಡ್ತಾರೆ. ಹಂಗಾದ್ರೆ ನಾವು ಇನ್ನೊಂದು ಹೆಜ್ಜೆ ತಗೊಂಬೇಕು. ನಾವು ಏನಾಗಿದ್ದೀರಿ ಅಂತ ಕೇಳಿದ್ರೆ, ಎಲ್ಲ ಸತ್ಯ ಕೇಳಿದೀವಿ, ಬೇಸಿಕ್ ಕ್ಲಾಸ್ ಅನ್ನ ಕೇಳಿದೀವಿ. ಬೇಸಿಕ್ ಕ್ಲಾಸ್ ಓಕೆ, ಏನಂದ್ರೆ ಇರುವ ಒಂದು 52-50 ಸಬ್ಜೆಕ್ಟ್ ಗಳನ್ನ ಕೇಳ್ಕೊಂಡು, ಈ ಸಬ್ಜೆಕ್ಟ್ ಗಳನ್ನ ಕೇಳ್ಕೊಂಡೆ ಈ ಒಂದು ಕೇಳಿದಪ್ಪ ಇದೇ ಸತ್ಯ, ಹಿಂಗೆ ನಾವು ಓಡ್ಬೇಕಂತ. ಸತ್ಯ ಬೇಸಿಕ್ ಮಾತ್ರ, ಅದು ಆ ಬೇಸಿಕ್. ಆದ್ರೆ ನಾವು ಇನ್ನ ಮುಂದೆ ನಾವು ನಮ್ಮ ಹೆಜ್ಜೆನ ನಾವು ತಗೊಬೇಕು. ಆ ಹೆಜ್ಜೆ ಏನಂತ ಕೇಳಿದ್ರೆ ಇದೆ, ವಿ ಹ್ಯಾವ್ ಟು ಗೋ, ಒಳಗಡೆ ಹೋಗ್ಬೇಕು. ಯಾವ್ದ್ರೊಳಗೆ? ನಾವೆಲ್ಲ ಎಲ್ಲಿದ್ದೀರಿ ಅಂತ ಕೇಳಿದ್ರೆ, ನಾವು ಇಲ್ಲಿದೀವ ಅಂತ ನಾವು ಮೊದಲು ನೋಡ್ಬೇಕು ಅಲ್ವಾ. 2ನೇ ವಾಕ್ಯ ಕೂಡ ನಾವು ಓದುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, 2ನೇ ವಾಕ್ಯ ಮತ್ತೆ ಓದೋಣ ಸಿಸ್ಟರ್. ಇಹ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಹಂಗಂತ ಹೇಳಿದ್ರೆ, ಈ ಲೋಕದ ನೋಡಿದ್ರೆ ಆ ನಡವಳಿಕೆಯಲ್ಲಿ ಏನ್ ಮಾಡ್ಬೇಡ್ರಿ ಅಂತ ಹೇಳಿದ್ರೆ, ಅನುಸರಿಸಬಾರ್ದು ಅಂತ ಹೇಳ್ತಾರೆ. ಈ ಲೋಕದ ಕಾರ್ಯದಲ್ಲಿ ನೀವು ಏನ್ ಮಾಡ್ಬಿಡ್ರಿ, ಯು ಹ್ಯಾವ್ ಟು ಕಮ್ ಔಟ್. ಇಲ್ಲಿಗೆ ನಿಮ್ಮ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ದೊಡ್ಡ ಜಗಳ ಇಲ್ಲಿಗೆ ಶುರು ಆಗ್ತದ್ರಿ. ಎಲ್ಲಿಗೆ? ಈ ಅಂಗಳದಲ್ಲಿ ಇದ್ದುಕೊಂಡು ಮುಂದೆ ಹೋಗೋದಿಕ್ಕೆ ನಮ್ಮಲ್ಲಿ ಇರುವಂತ ಪವಿತ್ರ ಆತ್ಮ, ಆ ಪವಿತ್ರ ಆತ್ಮವು ನಮ್ಮಲ್ಲಿ ಇದ್ದಂತಹ ಈ ಹಳೆ ಸೃಷ್ಟಿಗೂ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದಕ್ಕೊಂದು ಜಗಳ ಇರ್ತದೆ. ಈಗ ಶುರು ಆಗ್ತದೆ, ನಮ್ಮಲ್ಲಿ ಶುರು ಆಗ್ತಾ ಇದೆಯಾ? ಬಹಳ ಮುಖ್ಯ ಇದು ಅಲ್ವಾ. ಗಲಾತ್ಯದಲ್ಲಿ ನಾವು 6ನೇ ಅಧ್ಯಾಯ 17ನೇ ವಾಕ್ಯ ಓದಿ ಸಿಸ್ಟರ್. ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಆಗಿರುತ್ತಾವಲ್ಲ.
ನೋಡಿದ್ರ ಈಗ ಏನ್ ಹೇಳ್ತಾರೆ, ನನ್ನ ಇವಾಗ ಮುದ್ರೆ ಕ್ರಿಸ್ತನ ಒಂದು ಮುದ್ರೆ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ಕ್ರಿಸ್ತನ ಮುದ್ರೆ ತಗೊಳ್ಳುವ ನಾವು ಏನಪ್ಪಾ ಕ್ರಿಸ್ತನ ಮುದ್ರೆ ಅಂತ ಹೇಳಿದ್ರೆ, ನಾವು ಪಡ್ಕೊಂಡಿರುವ ಆ ಒಂದು ದೇವರ ಪವಿತ್ರ ಆತ್ಮದಲ್ಲಿ ನಾವ್ ಏನ್ ಮಾಡ್ಬೇಕಂತೆ, ಅವರ ಮುದ್ರೆ ಅಂತ ಹೇಳಿದ್ರೆ ಇರುವ ಎಲ್ಲ ಅವರು ಕೊಟ್ಟ ನಿಯಮಗಳು ಬಹಳ ಮುಖ್ಯ. ಇನ್ನೊಂದು ವಾಕ್ಯ ಕೂಡ ಓದೋಣ, ಅದರಲ್ಲಿ 5ನೇ ಅಧ್ಯಾಯ, ಗಲಾತ್ಯ 5ನೇ ಅಧ್ಯಾಯ 17ನೇ ವಾಕ್ಯ. ಏಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇದು ಒಂದಕ್ಕೊಂದು ಏನಾಗ್ತದೆ ಅಂತೆ, ಎರಡು ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಅಭಿಲಾಷೆ ನಮ್ಮ ಆತ್ಮೀಯಗೂ ಶರೀರಗೂ ಇರುವ ಒಂದು ಏನಂತ ಕೇಳಿದ್ರೆ ಅಭಿಲಾಷ ಅಂತ ಹೇಳ್ತಾರೆ. ಒಂದಕ್ಕೊಂದು ಯಾವಾಗ ಅಂತ ಕೇಳಿದ್ರೆ ಒಂದು ದೊಡ್ಡ ಜಗಳ ನಡೀತಾ ಸಹೋದರರೇ, ಈಗ ನಡೀತಾ ಇರೋದೇ ಅದೇ. ನಾವು ಯಾವ್ದಪ್ಪ ನಾವು ಜಯಿಸ್ಬೇಕು ಅಂತ ನೀವು ತೀರ್ಮಾನ ಮಾಡ್ಬೇಕು ಅಲ್ವರ ಸಹೋದರ ನೋಡ್ಬೇಕಾದ್ರೆ ನಮ್ಮ ಮಾಂಸ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ನಮ್ಮ ಮಾಂಸಗೂ ನಮ್ಮ ಪವಿತ್ರಾತ್ಮ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ನಮಗೆ ಟೈಮ್ ಕೊಟ್ಟು ಅಡ್ಜಸ್ಟ್ಮೆಂಟ್ ನಾವು ಏನಾಗುತ್ತೆ ಅಂತ ಕೇಳಿದ್ರೆ, ನಾವು ಏನೆಲ್ಲ ಮಾಡ್ಬೇಕೋ ಆ ಟೈಮಲ್ಲಿ ಮಾಡ್ಬಿಟ್ಟು ಅಲ್ವಾ ಚರ್ಚ್ಗೆ ಹೋಗ್ಬೇಕು, ಆಮೇಲೆ ಸಬ್ಜೆಕ್ಟ್ ಕೇಳಬೇಕು, ಓದ್ಬೇಕು, ಆಮೇಲೆ ನಾವು ಏನಾಗ್ತೀವಿ ಮತ್ತೆ ಲೋಕ ಕಡೆಗೆ ಹೋಗಿ ತಿರುಗ್ತೀವಾ? ಹಂಗಾದ್ರೆ ನಾವು ಯಾವ ಹತ್ರ ಯಾರು ನಾವು ಕಾಂಪ್ರಮೈಸ್ ಮಾಡ್ಕೊಂತೀವಿ ಅಂತ ಕೇಳಿದ್ರೆ, ಈ ಹಳೆ ಸೃಷ್ಟಿ ಒಳಗೆ ನಾನು ಏನಾಗ್ತೀನಿ ಅಂತ ಕೇಳಿದ್ರೆ ಕಾಂಪ್ರಮೈಸ್ ಆಗ್ತಾ ಇದ್ದೀನ ಅಂತ ನಾವು ನೋಡ್ಬೇಕು. ಇದು ಒಂದಕ್ಕೊಂದು ಜಗಳ ಅಂತ ಕೇಳಿದ್ರೆ, ಈ ಒಂದಕ್ಕೊಂದು ಜಗಳವಾಗ್ತಾನೆ ಇದೆ ಅಂತ ಹೇಳಿದ್ರೆ, ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ನಾವು ಅಂಗಳದಲ್ಲಿ ಇರುವಾಗ್ಲೇ ಈ ವಿಷಯಗಳು ನಡೆಯುತ್ತೆ. ಹಂಗಾದ್ರೆ ಮುಂದೆ ನಾವು ಹೆಜ್ಜೆ ತಗೊಬೇಕು. ಮುಂದೆ ಹೆಜ್ಜೆ ತಗೊಂಡು ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ, ಆ ಒಂದು ಪವಿತ್ರ ಸ್ಥಳಕ್ಕೆ ನಾವು ಹೋಗ್ಬೇಕು ಅಂತ ನೋಡ್ತೀವಿ ಸಹೋದರರೇ. ಓಕೆ, ಸೊ ಇಲ್ಲಿಗೆ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ, ನೆಕ್ಸ್ಟ್ ವೀಕ್ ನಾವು ಇಲ್ಲಿ ಒಳಗಡೆ ಇರುವ ಆ ದೇವದರ್ಶನ ಕೂಡಾರ ಮತ್ತೆ ನಾವು ಇಲ್ಲಿ ಇದ್ದಂತ ಈ ಅಂಗಳದ ವಿಷಯಗಳು ಕೂಡ ಅನೇಕ ವಿಷಯಗಳು ಏನಕ್ಕಲ್ಲ ಅದೆಲ್ಲ ಕೊಟ್ಟಿದ್ದಾರೆ. ಮುಂದೆ ಹೋಗ್ಬೇಕಂದ್ರೆ ಅಲ್ಲಿ ಇದ್ದಂತ ಚೌಕಟ್ಟುಗಳಿದೆ, ಆ ಚೌಕಟ್ಟುಗಳೆಲ್ಲ ಏನು ಅಂತ ಕೂಡ ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಈಗಲೇ ಒಂದು 9 ಗಂಟೆ ಆಯ್ತು, 9:10 ಆಯ್ತು. ನೆಕ್ಸ್ಟ್ ವೀಕ್ ನಾವು ಇದನ್ನ ಕಂಟಿನ್ಯೂ ಮಾಡೋಣ ಸಿಸ್ಟರ್. ನೀವು ಕೂಡ ಈ ಒಂದು ವಾಕ್ಯನ ಕೇಳಿದ್ದಕ್ಕೆ ದೇವ್ರ ತಾಯಿ ನಿಮ್ಮನ್ನ ಆಶೀರ್ವದಿಸ್ಲಿ. ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡೋಣ. ಬ್ರದರ್, ನಮ್ಮ ಮಧ್ಯದಲ್ಲಿ ಇದ್ದಂತ ಸಹೋದರರು ಎಲ್ಲಪ್ಪ ಬ್ರದರ್? ಹಾ ಬ್ರದರ್, ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೂ ಸರ್ವಶಕ್ತನೂ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ